ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಚೆನ್ನಾಗಿದ್ದೀರಾ? ದೇವರ ಕೃಪೆ, ದೇವರ ದಯೆ ನಮ್ಮೆಲ್ಲರ ಮೇಲೆ ಇರುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ. ದೇವರ ಜೀವವುಳ್ಳ ನುಡಿಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ವಂದನೆಗಳು. ದೇವರು ಎಲ್ಲ ದಿವಸಗಳು ನಮ್ಮ ಸಂಗಡ ಇದ್ದು, ನಾವು ಕುಗ್ಗಿದಾಗ, ಕಷ್ಟದಲ್ಲಿದ್ದಾಗ, ಕಣ್ಣೀರಿನಲ್ಲಿದ್ದಾಗ ದೇವರು ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಆಧರಿಸುತ್ತಾ ಇದುವರೆಗೂ ನಡೆಸಿದ್ದಾರೆ, ಇನ್ನು ಮುಂದೆಯೂ ನಡೆಸುತ್ತಾರೆ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ನಿಮ್ಮ ಮನೆಗಳಿಗೆ ಸಾಧಾರಣವಾಗಿ ಎಷ್ಟು ಎಂಟ್ರೆನ್ಸ್ ಇರುತ್ತೆ ಅಂದರೆ ಮೊದಲ ಬಾಗಿಲು ಎಷ್ಟಿರ್ತವೆ? ಒಂದೇ ಸಾಧಾರಣವಾಗಿ. ಕೆಲವು ಕಡೆ ಲೈಕ್ ಮಂಗಳೂರು, ಕೆಲವು ಕಡೆ ಹೋದಾಗ ಹಿಂಬಾಗಿಲು ಕೂಡ ಇರ್ತದೆ ಅಲ್ವಾ? ಹಿಂಬಾಗಿಲು ಅಂದರೆ ಹಿಂದ್ಗಡೆ ಸ್ವಲ್ಪ ಎಲ್ಲ ತೋಟ ಗೀಟ ಇರುತ್ತೆ, ಮತ್ತೆ ಬಾಗಿಲಿರ್ತದೆ. ಬಟ್ ಆದರೆ ಸಾಧಾರಣವಾಗಿ ಒಂದು ಮನೆ ಎಂದು ಹೇಳಿದರೆ ಮುಖ್ಯವಾದ ದ್ವಾರ ಒಂದೇ ಇರುತ್ತದೆ, ಒಂದೇ ಒಂದು ದ್ವಾರ. ಯೇಸು ಸ್ವಾಮಿ ಪರ್ವತ ಪ್ರಸಂಗವನ್ನು ಮಾಡಿದರು. ಈ ಪರ್ವತ ಪ್ರಸಂಗ ಪ್ರಸಿದ್ಧವಾದಂಥ ಪ್ರಸಂಗ. ಭೂಮಿಯ ಮೇಲೆ ಯಾವುದಾದರೂ ಒಂದು ಪ್ರಸಂಗ ಇದೆ, ಆ ಪ್ರಸಂಗಕ್ಕೆ ಎಲ್ಲರ ಮನ್ನಣೆ ಇದೆ, ಎಲ್ಲ ಕಾಲದಲ್ಲಿ ಅರ್ಥವಿದೆ ಅಂತ ಹೇಳಿದರೆ ಅದು ಪರ್ವತ ಪ್ರಸಂಗ. ಅದನ್ನು ಸರ್ಮನ್ ಆನ್ ದ ಮೌಂಟ್ ಅಂತ ಕರೀತಾರೆ. ಈ ಸರ್ಮನ್ ಆನ್ ದ ಮೌಂಟನ್ನು ಅನ್ಯರು ಕೂಡ ಧ್ಯಾನ ಮಾಡ್ತಾರೆ, ಅನೇಕರು ಓದ್ತಾರೆ, ಅನೇಕರು ಅಪ್ರಿಷಿಯೇಟ್ ಮಾಡ್ತಾರೆ. ಇದು ಒಳ್ಳೆಯ ಪ್ರಸಂಗ ಎಂಬುದಾಗಿ ಹೇಳುತ್ತಾರೆ. ಅದು ನೀವು ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ ಕೊನೆಗೆ ಬಂದಾಗ ಆ ಭಾಗದಲ್ಲಿ ಇರುತ್ತದೆ. ಯೇಸು ಸ್ವಾಮಿ ಎಲ್ಲ ಒಂದು ಪ್ರಸಂಗಗಳನ್ನು ಮಾಡಿದ ನಂತರ ಒಂದು ಮಾತನ್ನು ಕೊನೆಯಲ್ಲಿ ಅವರು ಹೇಳುತ್ತಾರೆ. ಆ ಭಾಗವನ್ನು ನಾವಿವತ್ತು ಧ್ಯಾನ ಮಾಡಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಆ ಭಾಗ ಯಾವುದೆಂದು ಹೇಳಿದರೆ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ, ಅದರ ವಾಕ್ಯವನ್ನು ತೆಗೆಯೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 13 ಮತ್ತು 14ನೇ ವಚನ. 7ನೇ ಅಧ್ಯಾಯ 13, 14ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ: ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನ ಕಂಡು ಹಿಡಿಯುವವರು ಸ್ವಲ್ಪ ಜನ. ಹಲ್ಲೆಲೂಯಾ. ಒಂದು ಪ್ರಾರ್ಥನೆ ಕೂಡ ನಾವು ಮಾಡಿಕೊಳ್ಳೋಣ. ದೇವರೇ, ಮಾತನಾಡುವ ಸೇವಕನಾದ ನನ್ನನ್ನು ನೀನು ಉಪಯೋಗಿಸಿಕೋ. ಕೇಳುವಂಥ ಭಕ್ತರ ಹೃದಯಗಳಲ್ಲಿ ವಾಕ್ಯ ನೀವು ಏನು ಉದ್ದೇಶಿಸಿದ್ದೀರೋ ಇದನ್ನು ನೀವು ತಿಳಿಯಪಡಿಸಿರಿ. ಅರ್ಥಗಳು ಆಳವಾಗಿರಲಿ. ನಮಗೆ ನೀವು ಏನನ್ನು ಹೇಳ ಬಯಸುತ್ತೀರೋ ಅದು ತಿಳಿಯಪಡಿಸಿರಿ ಎಂಬುದಾಗಿ ಮಾತನಾಡುವವನು, ಜ್ಞಾನ ಕೊಡುವಾತನು, ವಿವೇಕದಿಂದ ನಮ್ಮನ್ನು ತುಂಬಿಸುವವನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್. ಮೊದಲ ಕಾಲದಲ್ಲಿ ಮನೆಗಳನ್ನು ಕಟ್ಟುವಾಗ ಮನೆಗಳ ಬಾಗಿಲುಗಳು ಚಿಕ್ಕದಾಗಿಡ್ತಾ ಇದ್ರಂತೆ. ಮೊದಲ ಕಾಲದಲ್ಲಿ ಗುಡಿಸಲು ಮನೆಗಳು ನೀವು ನೋಡಿದ್ದೀರಾ ಅಲ್ವಾ? ಗುಡಿಸಲು ಮನೆಗಳು ಹೇಗಿರ್ತಾ ಇದ್ವು? ಈಗ ಕೆಳಕ್ಕೆ ಬಗ್ಗಿರ್ತಾ ಇತ್ತು, ಬಾಗಿಲು ಒಳಗಡೆ ಇರ್ತಾ ಇತ್ತು. ಯಾರಾದರೂ ಮನೆ ಒಳಗಡೆ ಬರಬೇಕಾದ್ರೆ ಬಗ್ಗಿ ಒಳಗಡೆ ಹೋಗ್ಬೇಕಾಗಿತ್ತು ಅಲ್ವಾ? ಈ ಕಾಲದ ಮಕ್ಕಳಿಗೆ ಅದು ಗೊತ್ತಾಗದೆ ಹೋಗ್ಬೋದು, ಬಟ್ ಗುಡಿಸಲುಗಳ ಹತ್ರ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಬಾಗಿಲು ಒಳಗಡೆ ಇರೋದ್ರಿಂದ ಈ ತರ ಬಾಗಿಲಿದ್ರೆ ಈ ತರ ಅದು ಬಗ್ಗಿರುತ್ತೆ, ಇಲ್ಲಿನ ಬಗ್ಗಿ ಒಳಗಡೆ ಹೋಗಬೇಕು. ಸಾಧಾರಣವಾಗಿ ಯಾಕೆ ಆ ಚಿಕ್ಕ ಬಾಗಿಲುಗಳನ್ನ ಇಡ್ತಾ ಇದ್ರು? ಹೈಟು ಕಡಿಮೆ, ಅಗಲನೂ ಕಡಿಮೆ ಯಾಕೆ ಇಡ್ತಾ ಇದ್ರು ಅಂತ ಹೇಳಿದ್ರೆ ಸೇಫ್ಟಿಗೋಸ್ಕರ. ಏನೋ ಮೊದಲನೇದೇನೆಂದ್ರೆ ಸುರಕ್ಷತೆಗೋಸ್ಕರ. ದೊಡ್ಡ ಬಾಗಿಲಿಟ್ರೆ ಚೆನ್ನಾಗಿರಲ್ಲ ಅಂತ ಸುರಕ್ಷತೆಗೋಸ್ಕರ. ಎರಡನೆಯ ಕಾರಣ ಏನಾಗಿರೋದ್ರೆ ಮನೆಯೊಳಕ್ಕೆ ಬರುವಾಗ ದೀನಭಾವದಿಂದ ತಗ್ಗಿಸ್ಕೊಂಡು ಬರಬೇಕು ಅಂತ ಕೂಡ ಹೇಳ್ತಾ ಇದ್ರು. ಈಗಿನ ಕಾಲದ ಬಾಗಿಲುಗಳು ದೊಡ್ಡವಾಗ್ತಾ ಇದ್ದಾವೆ ಅದಲ್ವಾ? ತುಂಬಾ ದೊಡ್ಡ ಬಾಗಿಲು ಇಟ್ಕೊಳ್ತಾ ಇದ್ದಾರೆ, ದೊಡ್ಡ ಗೇಟ್ಗಳು ಇಟ್ಕೊಳ್ತಾ ಇದ್ದಾರೆ. ದೊಡ್ಡ ಗೇಟು, ದೊಡ್ಡ ಮನೆ ಇದ್ರೆ ಐಶ್ವರ್ಯವಂತರು, ಚೆನ್ನಾಗಿರುವವರು ಅಂತ ಅಂದುಕೊಳ್ತಾರೆ. ಓಕೆ, ಇಲ್ಲಿ ನಾವು ಇವತ್ತು ಮಾತನಾಡ್ಕೊಳ್ತಾ ಇರುವಂಥದ್ದು ಯೇಸು ಸ್ವಾಮಿ
ಒಂದು 2 ಮಾರ್ಗಗಳ ಕುರಿತು ಮಾತನಾಡ್ತಾ ಇದ್ದಾರೆ. ನಾನು ಎಲ್ಲೋ ಒಂದು ವಿಡಿಯೋ ನೋಡಿದ್ದೀನಿ, ಎಲ್ಲಿ ಅಂತ ಗೊತ್ತಿಲ್ಲ. ಒಬ್ಬ ಮನುಷ್ಯ ಒಂದು ಸುರಂಗದ ರೀತಿಯಲ್ಲಿ ಇರುತ್ತೆ. ಅಲ್ಲಿ ಸುರಂಗದಲ್ಲಿ ಹೋಗ್ಬಿಟ್ಟು ತೆವಳ್ಕೊಂಡು ಹೋಗಿ ಅಲ್ಲಿ ಏನೋ ಒಳಗಡೆ ಒಂದು ಕಲ್ಲೋ ಏನೋ ಇದೆ, ಅದನ್ನು ದರ್ಶನ ಮಾಡ್ಕೊಂಡು ಬಂದ್ರೆ ಎಲ್ಲ ಪಾಪ ಪರಿಹಾರ ಆಗುತ್ತೆ. ನಿಜ ಹೇಳಬೇಕಾದ್ರೆ ಕೆಲವರು ಒಳಗಡೆ ಹೋಗ್ತಾರೆ, ಸ್ವಲ್ಪ ದೂರ ಹೋಗಕ್ಕಾಗದೆ ಹಿಂದಕ್ಕೆ ಬಂದ್ಬಿಡ್ತಾರೆ. ಆಗಲ್ಲ. ಅಂದ್ರೆ ಕೆಲವರು ಏನಂದ್ಕೊಳ್ತಾರೆ ಅಂದ್ರೆ, ನಾವು ಅಂತ ಇಕ್ಕಟ್ಟಾದ ಸುರಂಗದಲ್ಲಿ ಒಂದು ಸಾರಿ ದಾಟ್ಬಿಟ್ರೆ ನಮಗೆ ಸ್ವರ್ಗ ಸಿಕ್ಕೋಗ್ಬಿಡುತ್ತೆ. ಅವರ ಆಲೋಚನೆ ಏನೋ, ಆ ಇಕ್ಕಟ್ಟಾದ ಸುರಂಗದಲ್ಲಿ ಹೋಗ್ಬಿಟ್ರೆ ಸಾಕು. ಇನ್ನು ಕೆಲವರೇನಂದ್ರೆ, ನಾವು ಕಷ್ಟಪಟ್ಟು ಬರಿಗಾಲಲ್ಲಿ ಚಪ್ಪಲಿ ಇಲ್ಲದೆ ಇಷ್ಟು ದೂರ ನಡ್ಕೊಂಡು ಹೋಗ್ಬಿಟ್ರೆ ಸಾಕು, ನಮಗೆ ಮುಕ್ತಿ ಸಿಕ್ಬಿಡುತ್ತೆ ಅಂತ ಅಂದ್ಕೊಳ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಹಳ್ಳ ದಿಣ್ಣೆಗಳಲ್ಲಿ ಇಲ್ಲವೇ ಹಿಮಾಲಯಗಳನ್ನು ಹತ್ತಿ ಬೆಟ್ಟಗಳನ್ನು ಹತ್ತಿ ಇಳಿದು ಬಂದ್ಬಿಟ್ರೆ ಪುಣ್ಯ ಸಿಗುತ್ತೆ, ಪರಲೋಕ ಸಿಗುತ್ತೆ. ಅಂದ್ರೆ ನಮ್ಮ ಭಾಷೆಯಲ್ಲಿ ಪರಲೋಕ, ಬೇರೆ ಭಾಷೆಯಲ್ಲಿ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ಈ ವಾಕ್ಯದಲ್ಲಿ 2 ಬಾಗಿಲಿದ್ದಾವೆ, 2 ಬಾಗಿಲು ನಂತರ 2 ದಾರಿ ಇದ್ದಾವೆ. ಹೌದಲ್ವಾ? ಹೌದಾ ಇಲ್ವಾ? ಇದುವರೆಗೂ ನಾನು ಈ ಒಂದು ವಾಕ್ಯದ ಮೇಲೆ ನಾನು ಪ್ರಸಂಗ ಮಾಡಿಲ್ಲ. ನಿನ್ನೆ ಅಲ್ಲ, ಬೆಳಿಗ್ಗೆ ನನಗೆ ಒಂದು ದೇವರಾತ್ಮನ ಪ್ರೇರೇಪಣೆ ಈ ವಾಕ್ಯದ ಮೇಲೆ ಇವತ್ತು ಹೇಳಬೇಕು ಅಂತ ಒಂದು ಪ್ರೇರೇಪಣೆ ಬರ್ತಾ ಇತ್ತು. ಈಗ ಮೊದಲನೇದಾಗಿ ಸ್ಟಾರ್ಟಿಂಗ್ ಏನಿದೆ ಇಲ್ಲಿ, ಸ್ಟಾರ್ಟಿಂಗು ಬಾಗಿಲುಗಳು, 2 ಬಾಗಿಲುಗಳು. ಯಾವುದು? 2 ಬಾಗಿಲು. ಫಸ್ಟ್ ಏನಂದ್ರೆ 2 ಬಾಗಿಲು. ಇಕ್ಕಟ್ಟಾದ ಬಾಗಿಲು ಬಗ್ಗೆ ಫಸ್ಟ್ ಹೇಳ್ತಾ ಇದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇಕ್ಕಟ್ಟಾದ ಬಾಗಿಲು ಇದೆ, ವಿಶಾಲವಾದ ಬಾಗಿಲು ಕೂಡ ಇದೆ. ಯೇಸು ಸ್ವಾಮಿ ನಿಮ್ಮನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ನೀವೆಲ್ಲೋಗ್ತೀರೋ ನಿಮ್ಮಿಷ್ಟ ಅಂತ ಹೇಳಲಿಲ್ಲ. ಯೇಸು ಸ್ವಾಮಿ ಕರೆಕ್ಟ್ ಆಗಿ ಹೇಳಿದ್ರು, ನೋಡಿ 2 ಬಾಗಿಲು ಇರುತ್ತೆ. ಇವತ್ತು 2 ಅನ್ನೋದು ಸಹಜ ಸ್ಥಿತಿ. ಸ್ವರ್ಗ ನರಕ 2 ಬಿಟ್ರೆ ಪಕ್ಕದ 3ನೇದು ಯಾವುದು ಇಲ್ಲ. ಒಳ್ಳೆಯದು ಕೆಟ್ಟದ್ದು, ಕತ್ತಲು ಬೆಳಕು, ಒಳ್ಳೆಯದು ಕೆಟ್ಟದ್ದು, ಈ ರೀತಿ ಎಲ್ಲ 2 ಗಂಡು ಹೆಣ್ಣು ಅನ್ನುವ ರೀತಿಯಲ್ಲಿ, ರೈಟ್ ರಾಂಗ್ ಅಂತ ಹೇಳುವ ರೀತಿಯಲ್ಲಿ 2 ಆಪ್ಷನ್ ಇದ್ದೇ ಇರುತ್ತೆ. ಯಾವುದು? 3rd ಆಪ್ಷನ್ ತುಂಬಾ ಕಡಿಮೆನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, 2 ಬಾಗಿಲು ಇರುತ್ತೆ ನಿಮ್ಮ ಮುಂದೆ. ಭೂಮಿಯ ಮೇಲೆ ನಾವು ವಾಸ ಮಾಡುವಾಗಲೂ ಕೂಡ 2 ಆಪ್ಷನ್ ನಮಗೆ ಬರುತ್ತೆ. 2 ಆಪ್ಷನ್ ಬರುವಾಗ ದೇವರನ್ನ, ಲೋಕವನ್ನ, ಒಳ್ಳೆಯದನ್ನ, ಕೆಟ್ಟದ್ದನ್ನ ಯಾವುದು ನಾವು ಆಯ್ಕೆ ಮಾಡಿಕೊಳ್ಳುತ್ತೇವೆ ಅನ್ನೋದು ಬಹಳ ಬಹಳ ಪ್ರಾಮುಖ್ಯವಾದ ವಿಚಾರ. ಯೇಸು ಸ್ವಾಮಿ ಕನ್ಫ್ಯೂಷನ್ ಅಲ್ಲಿ ನಮ್ಮನ್ನು ನಿಲ್ಲಿಸಲಿಲ್ಲ. ನೀವೆಲ್ಲೋಗ್ತೀರಾ ನೀವು ತೀರ್ಮಾನ ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅಂತ ಹೇಳಲಿಲ್ಲ. ಆತನು ಹೇಳಿದ ಮಾತನ್ನ ಗಮನಿಸಿರಿ. 2 ಬಾಗಿಲು ನಿಮ್ಮ ಮುಂದೆ ಬರುವಾಗ ನೀವು ಯಾವುದನ್ನ ಆಯ್ಕೆ ಮಾಡಿಕೊಳ್ಳಬೇಕಂತ ಯೇಸು ಸ್ವಾಮಿ ಹೇಳಿದರು? ಫಸ್ಟ್ ವರ್ಡ್ ಆತನ ಏನ್ ಹೇಳಿದ್ರು? ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ಯೇಸು ಸ್ವಾಮಿನ ನಂಬಿದ್ರೆ ಫಸ್ಟೇ ದೇವರೇನು ಹೇಳ್ತಾ ಇದ್ದಾರೆ? ಇಕ್ಕಟ್ಟಾದದನ್ನು ಆಯ್ಕೆ ಮಾಡ್ಕೊಳ್ರಿ ಅಪ್ಪ, ವಿಶಾಲವಾದದ್ದು ಬೇಡ ಅಂತ ಇದ್ದಾರೆ. ದೇವರ ಹತ್ರ ಹೋಗಿದ ತಕ್ಷಣ ಯಾರಾದ್ರೂ ನಂಬೇಕಾದ್ರೆ ಏನು ಮಾಡಬೇಕು? ಒಳ್ಳೆ ಆಫರ್ಗಳು ಕೊಡಬೇಕು. ಆಫರ್ಗಳಲ್ಲಿ ಒಳ್ಳೆ ಆಫರ್ ಕೊಟ್ಟು, ನೀನು ನನ್ನ ನಂಬಿದ್ರೆ ನಾನು ವಿಶಾಲವಾದ ಮಾರ್ಗ ಕೊಡ್ತೀನಿ, ಸುಖ ಕೊಡ್ತೀನಿ, ಸಂತೋಷ ಕೊಡ್ತೀನಿ, ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರೆ ಯಾರಾದರೂ ಬರ್ತಾರೆ. ಆದರೆ ಬೈಬಲ್ ಯಾವತ್ತೂ ಯಾರನ್ನ ಮೋಸ ಮಾಡಿ ಸೆಳ್ಕೊಳ್ಳೋಕೆ ಇಷ್ಟಪಡಲ್ಲ. ಬೈಬಲ್ ಒಳಗೆ ಬರ್ರಿ, ನಂಬ್ರಿ, ಆಮೇಲೆ ನೋಡೋಣ ಅಂತ ಹೇಳಲ್ಲ. ಬೈಬಲ್ ಪ್ರಾಮಿಸ್ಗಿಂತ ಮೊದಲು ಕಮ್ಯಾಂಡ್ಮೆಂಟ್ ಅನ್ನ ಕೊಡುತ್ತೆ. ಅರ್ಥ ಆಯ್ತಾ? ಮೊದಲು ವಾಗ್ದಾನಕ್ಕಿಂತ ಮೊದಲು ಆಜ್ಞೆಯನ್ನ ಕೊಡುತ್ತೆ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ವಾಗ್ದಾನಕ್ಕಿಂತ ಮೊದಲು ಯಾವುದು ಕೊಡ್ತದೆ? ದೇವರು ಕೊಡುವುದು ಆಜ್ಞೆ. ನೀನು ಈ ರೀತಿ ನಡ್ಕೊಂಡ್ರೆ, ಈ ರೀತಿ ನೀನು ಜೀವಿಸಿದರೆ, ಈ ರೀತಿ ನೀನು ಇದ್ದರೆ ನಾನು ನಿನಗೆ ಖಂಡಿತ ಹೆಲ್ಪ್ ಮಾಡ್ತೇನೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ಹೇಳ್ತಾರೆ. ಹೊರತು ನಾನು ಆಶೀರ್ವದಿಸ್ತೀನಿ ಆಮೇಲೆ ನಾನು ನಿನಗೆ ಆಜ್ಞೆ ಹೇಳ್ತೀನಿ ಅಂತ ಬೈಬಲ್ ಯಾವತ್ತೂ ಹೇಳಲ್ಲ. ಮೊದಲೇ ನೀನು ನಂಬ್ತೀಯೋ ಬಿಡ್ತೀಯೋ ಬೇಕಾಗಿಲ್ಲ, ದೇವರು ಫಸ್ಟೇ ಆಜ್ಞೆಯನ್ನ ಹೇಳ್ಬಿಡ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಮುಂದೆ 2 ಬಾಗಿಲು ಕಾಣಿಸಿದಾಗ ಇಕ್ಕಟ್ಟಾದ ಬಾಗಿಲನ್ನ ನೀವೇನು ಮಾಡಬೇಕು?
ಆರಿಸಿಕೊಳ್ಳಬೇಕು. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ ಅಂತ ಹೇಳುತ್ತದೆ. ಇಲ್ಲಿ ನೋಡಿ, ವಿಶಾಲವಾದ ಮಾರ್ಗ ಅಂತ, ವಿಶಾಲವಾದಂಥ ಮಾರ್ಗ, ಇಕ್ಕಟ್ಟಾದ ಮಾರ್ಗ ಅಂತಿದೆ. ನಮಗೆ ಗೊತ್ತಾಗಿದೆ, ನಮಗೆ ಗೊತ್ತು, ಇಕ್ಕಟ್ಟಾದ ಮಾರ್ಗ ಜೀವಕ್ಕೂ, ವಿಶಾಲವಾದ ಮಾರ್ಗ ನಾಶನಕ್ಕೂ ಹೋಗುತ್ತೆ. ಆದರೆ ಸ್ಟಾರ್ಟಿಂಗ್ ಗೊತ್ತಾಗಲ್ಲ, ಬಾಗಿಲು ನೋಡಿದ ತಕ್ಷಣ ಗೊತ್ತಾಗಲ್ಲ. ಯೇಸು ಸ್ವಾಮಿಯನ್ನ ನೀವು ನಂಬಿದಾಗ ಪ್ರಾರಂಭದಲ್ಲಿ ಇದರೊಳಗೆ ಏನಿದೆ ಅಂತ ನಿಮಗೆ ಗೊತ್ತಾ? ಏನೂ ಗೊತ್ತಿಲ್ಲ ನಮಗೆ. ಏನಿದು ದಾರಿ, ಇದ್ರ ಏನು ಬೋಧನೆ, ಏನು ಇದು, ಯಾಕೆ ನಂಬ್ತಾ ಇದೀವಿ, ನಮಗೇನೂ ಗೊತ್ತಿಲ್ಲ. ಆದರೆ ಪ್ರಾರಂಭದಲ್ಲಿ ಮಾತ್ರ ನಮಗಾದ ಅನುಭವದ ಮೂಲಕವಾಗಿ ನಾವು ನಂಬಿದ್ದೇವೆ. ನಿಮ್ಮ ಹಾಗೆ ಎಷ್ಟೋ ಜನರು ಯೇಸುವಿನ ಬಳಿಗೆ ಬಂದರು, ಈ ಬಾಗಿಲನ್ನು ನೋಡಿದರು, ಒಳಕ್ಕೆ ಹೋಗಕ್ಕೆ ಇಷ್ಟ ಇಲ್ಲದೆ, ಅದನ್ನು ಅಂಗೀಕಾರ ಮಾಡಿಕೊಳ್ಳಕ್ಕೆ ಇಷ್ಟ ಇಲ್ಲದೆ, ವಿಶಾಲವಾದ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಹೋದರು. ಎರಡೇ ಆಪ್ಷನ್ ಇರೋದು ನಾನು ಹೇಳಿದೆ. ಮೂರನೇ ಆಪ್ಷನ್ನು ಇಲ್ಲ. ಹೋದ್ರೆ ಇಲ್ಲೋಗ್ಬೇಕು, ಇಲ್ಲ ಅಂದರೆ ಅಲ್ಲೋಗ್ಬೇಕು. ಇಲ್ಲಿ ಉದಾಹರಣೆಗೆ ನಾವು ನೋಡುವಾಗ, ವಿಶಾಲವಾದ ಮಾರ್ಗವು ಪ್ರವೇಶ ಮಾಡೋದಕ್ಕೆ ಸುಲಭ. ವಿಶಾಲವಾದ ಮಾರ್ಗದಲ್ಲಿ ಬಾಗಿಲು ದೊಡ್ಡದಾಗಿರ್ತದೆ, ಅಗಲವಾಗಿರ್ತದೆ. ಇದರಲ್ಲಿ ಯಾವುದೇ ತ್ಯಾಗ ಬೇಕಾಗಿಲ್ಲ, ಯಾವುದೇ ಕಷ್ಟಪಡಬೇಕಾಗಿಲ್ಲ, ಸುಲಭವಾಗಿ ನೀವು ಒಳಕ್ಕೆ ಹೋಗ್ಬೋದು. ಬಟ್ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು ಬೇರೆ, ಲೋಕ ಹೇಳುವಂಥದ್ದು ಬೇರೆ. ಯಾಕೆಂದ್ರೆ ಲೋಕಕ್ಕೆ ಏನು ಬೇಕು, ಜನಕ್ಕೆ ಏನು ಬೇಕದ, ಎಲ್ಲ ಯಾವ ಕಡೆ ಹೋಗ್ತಾ ಇರ್ತಾರೋ ಆ ಕಡೆನೇ ಹೋಗ್ತಾ ಇರ್ತಾರೆ. ಎಲ್ಲ ಯಾವುದು ಮಾಡಿದ್ರೆ ಅದನ್ನ ಮಾಡ್ತಾ ಇರ್ತಾರೆ. ಯಾವುದಾದ್ರೂ ವ್ಯತ್ಯಾಸವಾಗಿದೆ ಅಂದ್ರೆ ಅದನ್ನು ಮಾಡಲ್ಲ. ಯಾವುದು ಸುಲಭ ಇದೆಯೋ, ಯಾವುದು ಆಶೀರ್ವಾದಕರ ಇದೆಯೋ, ಯಾವುದು ನಿಮ್ಮ ಪಾಪನ ಬಿಟ್ಟು ಬನ್ರಿ ಅನ್ನಲ್ವೋ ಅಲ್ವಾ? ನಿಮ್ಮ ಕೆಟ್ಟತನ ಇದ್ರೆ ಇದ್ದುಕೊಂಡ್ಲಿ, ಪಾಪ ಇದ್ರೆ ಇದ್ದುಕೊಂಡ್ಲಿ, ನಿನ್ಗಿಷ್ಟ ಬಂದಂಗೆ ಜೀವಿಸ್ಬೋದು, ನಿನ್ ಬೇಕಾದದ್ದು ತಿನ್ಬೋದು, ಬೇಕಾದದ್ದು ನೋಡ್ಬೋದು ಅಂತ ಹೇಳಿದಾಗ ಜನ ಅದನ್ನು ಇಷ್ಟಪಡ್ತಾರೆ ಹೊರತು, ನಾವು ರೂಲ್ಸ್ ಇಟ್ಟರೆ ಯಾರು ಬರಲ್ಲ. ರೂಲ್ಸ್ ಇಟ್ಟರೆ ಯಾರಾದ್ರು ಬರ್ತಾರ? ಬರಲ್ಲ. ಆದರೆ ಬೈಬಲ್ ನೋಡಿ, ಬೈಬಲ್ಗೆ ಬೇಕಾಗಿರೋದು ನಟನೆ ಅಲ್ಲ, ಸತ್ಯ. ನೀವು ಬಂದ್ರು ಬಿಟ್ರು ಯಾರು ಬೇಕೋ ಅಲ್ಲಿ ಬರ್ರಿ. ಲೋಕ ಏನು ಹೇಳುತ್ತೆ, ನಿನಗೆ ಇಷ್ಟ ಬಂದ ಹಾಗೆ ನಡ್ಕೋ, ನಿನಗಿಷ್ಟ ಬಂದ ಹಾಗೆ ಜೀವಿಸು, ಆದರೆ ನೀನು ಬಾ ಅಂತ ಲೋಕ ಕರೀತದ. ಆದರೆ ದೇವರು ಆ ರೀತಿ ಕರೆಯುವವನು ಅಲ್ಲ. ಫಸ್ಟ್ ಥಿಂಗ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಅನೇಕವು. ಈಗ ಉದಾಹರಣೆಗೆ ನಾವು ಬೈಬಲಲ್ಲಿ ನೋಡುವಾಗ ನೋಹನ ಕಾಲದ ಜನರ ಬಗ್ಗೆ ನಾವು ಧ್ಯಾನ ಮಾಡಿದ್ರೆ ನಮ್ಗೆ ಗೊತ್ತಾಗೋಗುತ್ತೆ. ನೋಹನಿಗೆ ದೇವರ ದಯೆ ದೊರಕಿತು. ನೋಹ ಹೇಳ್ದ, ಹೋಗಿ ಸಾರಿ ಹೇಳ್ದ. ನೋಹ ಏನು ಬಚ್ಚಿಟ್ಕೊಳ್ಳಿಲ್ಲ. ನೋಡಿ, ಈ ತರ ಇದೇ ಪರಿಸ್ಥಿತಿ, ಎಲ್ಲ ಪಾಪ ತುಂಬಿ ಹೋಗಿರುವುದರಿಂದ ದೇವರೊಂದು ತೀರ್ಮಾನ ಮಾಡಿದ್ದಾರೆ. ಏನಂದ್ರೆ ಲೋಕವನ್ನ ಅಳಿಸಿ ಬಿಡಬೇಕೆಂದಿದ್ದಾರೆ. ಯಾರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೋ, ಯಾರು ದೇವರ ಹತ್ರ ಬರ್ತಾರೋ, ನಂಬ್ತಾರೋ ಅವರಿಗೆ ರಕ್ಷಣೆ ಇದೆ. ಪ್ಲೀಸ್ ಬನ್ರಿ, ಪ್ಲೀಸ್ ಬನ್ರಿ ಅಂತ ಅವನು ಎಷ್ಟು ವರ್ಷ ಕಾಲ ಪ್ರಸಂಗ ಮಾಡ್ದ ಗೊತ್ತಾ? ಒಂದು ಗೆಸ್ ಮಾಡಿ, ಎಷ್ಟು ವರ್ಷ ಅವನು ಮಾಡಿರ್ಬೋದು? ಒಂದು ಗೆಸ್. 120 years. ಎಷ್ಟು ವರ್ಷ ಪ್ರಸಂಗ ಮಾಡ್ದ? 120 ವರ್ಷ ಕಾಲ. ಸರೇನಪ್ಪ. ಈಗ ನಾನು ಹೋಗಿ ಹೇಳ್ತೇನೆ, ಎಲ್ಲಾದರೂ ಒಂದು ಮಾರ್ಕೆಟಲ್ಲಿ ಹೋಗಿ ನಿಂತ್ಕೊಂಡು, ನೋಡ್ರಿ ನಾಳೆ ಆ ಅಂತ್ಯ ಬರ್ತಾ ಇದೆ, ಇವಾಗ ನಾವು ಹೇಳ್ದಂಗೆ ನೀವು ಕೇಳಿದ್ರೆ ಸರಿ ಅಂತ ಹೇಳಿದ್ರೆ, ಕೆಲವರು ಅದರಲ್ಲಿ ಏನೋ ಹೇಳ್ತಾವ್ರೆ, ಕೇಳೋಣ ಇರಪ್ಪ ಅಂತಾರೆ. ನಾಳೆ ಅಂತ ಹೇಳಿದೆ ಅಂತ ತಿಳ್ಕೊಳ್ಳಿ. ನಾಳೆ ನಡೆದಿಲ್ಲ, ನಾಳುದ್ದ ಬಂದ್ಬಿಟ್ಟು, ನಾಳೆ ಅಂತ ಹೇಳಲ್ಲ, ನಾಳೆ ನಡೆದಿಲ್ಲ ಅಂತಲ್ಲ, ಬಟ್ ಒಂದು ವರ್ಷ ಅಂತ ತಿಳ್ಕೊಳ್ಳಿ. ಈಗ ಈ ನೋಹನು ಬಂದು ಹೇಳ್ತಾನೆ ಈ ಥರ ಆಗುತ್ತೆ ಅಂತ. 5 ವರ್ಷ ಆಯಿತು, 20 ವರ್ಷ ಆಯಿತು, 40 ವರ್ಷ ಆಯಿತು, 60 ವರ್ಷ ಆಯಿತು, 80 ವರ್ಷ ಆಯಿತು, ಇವನು ಹೇಳಿದ್ದು ನಡೆದೇ ಇಲ್ಲ. ಇವಾಗ ನಂಬ್ತಾರ? ಯಾಕೆಂದ್ರೆ ಅವನು ಹೇಳ್ತಾ ಇದ್ದಾನೆ ಆಗುತ್ತೆ, ದೇವ್ರು ಹೇಳಿದ್ದಾರೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾನೆ, ಬಟ್ ನಡೆದಿಲ್ಲ. ಆವಾಗ ಜನರಿಗೆ ಅವನ ಮೇಲೆ ನಂಬಿಕೆ, ಇವನು ಹೇಳ್ತಾ ಇರೋದು ಸುಳ್ಳು. ಅದು ಇವನೇನು ಮಾಡ್ತಾ ಇದ್ದಾನೆ, ನಾವೇ ಕಟ್ತಾ ಇದ್ದಾನೆ ಒಂದು ಸಣ್ಣ ಮಾರ್ಗ. ನಮಗೆ ಆ ಸಣ್ಣ ಮಾರ್ಗ, ನೋಹನ ಮಾರ್ಗ ಬೇಡ, ನಮ್ಗೆ ವಿಶಾಲವಾಗಿದೆ ಭೂಮಿ, ನಾವಿಲ್ಲೇ ಇರೋಣ. ಇವತ್ತು ಯೇಸು ಸ್ವಾಮಿ ಬರ್ತಾರೆ ಅಂತ ಕ್ರೈಸ್ತರೆಲ್ಲರೂ ಪ್ರಸಂಗ ಮಾಡ್ತಾನೇ ಇದ್ದಾರೆ. ನೋಡಿ, ನೋಹನು ಆ ದಿನಗಳಲ್ಲಿ 120 ವರ್ಷಗಳ ಕಾಲ ಪ್ರಸಂಗ ಮಾಡಿದನು. ಈಗಲೂ ನಾವು 2000 ವರ್ಷಗಳಿಂದ ಹೇಳ್ತಾನೆ ಇದ್ದೀವಿ, ಯೇಸು ಸ್ವಾಮಿ ಮತ್ತೆ ರಿಟರ್ನು
ಬರ್ತಾರೆ ಬರ್ತಾರೆ ಅಂತ. ನಾನು ಹೇಳಿದರೆ ಸುಳ್ಳಾಗಬಹುದು, ಬೈಬಲ್ ಹೇಳೋದು ಸುಳ್ಳಾಗಲ್ಲ. ಹೌದಾ ಇಲ್ಲ? ಆದರೆ ಇದು ಯಾವುದೇ ಆಗಲಿ, ಇದು ಬೈಬಲಲ್ಲಿ ಹೇಳಿರುವುದರಿಂದ ನಾವು ಹೇಳ್ತಾ ಇದ್ದೇವೆ ಹೊರತು ನಮ್ಮಷ್ಟಕ್ಕೆ ನಾವೇ ಯಾವುದನ್ನ ಹೇಳ್ತಾ ಇಲ್ಲ. ನೋಡಿ, ಹಾಗೇನೆ ನೋಹನ ಕಾಲದಲ್ಲಿ ಜನರು ವಿಶಾಲವಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರೆ ಹೊರತು ಇಕ್ಕಟ್ಟಾದ ಮಾರ್ಗ ಅವರಿಗೆ ಬೇಕಾಗಿರಲಿಲ್ಲ. ಇನ್ನೊಂದು ಘಟನೆ ನಮಗೆ ಗೊತ್ತು, ಸೊದೋಮ್ ಗೊಮೋರ ಪಟ್ಟಣದು. ಲೋಟನ ಬಗ್ಗೆ ನೋಡುವಾಗ ಲೋಟನಿಗೆ ಅಲ್ಲಿದ್ದ ಜನರಿಗೆ ದೇವದೂತರು ಹೇಳ್ತಾರೆ, ಈ ಪಟ್ಟಣದ ಪಾಪವು ಅಧಿಕವಾಗಿದೆ, ಈ ಪಟ್ಟಣವನ್ನು ಅಳಿಸ್ಬಿಡ್ಲಿಕ್ಕಿದ್ದೀನಿ, ಯಾರಾದರೂ ಒಳ್ಳೆಯವರಿದ್ರೆ ಅವ್ರನ್ನ ನಾವು ರಕ್ಷಣೆ ಮಾಡ್ತೀವಿ. ಆದರೆ ಇಲ್ಲಿ ಒಳ್ಳೆಯವರು ಯಾರು? ಇದ್ದಿದ್ದರೆ ದೇವರು ನಾಶ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಅಬ್ರಹಾಮನು ದೇವರ ಹತ್ರ ವಾಗ್ವಾದ ಮಾಡ್ತಾರೆ. ದೇವರೇ, ಒಂದು ವೇಳೆ ಇಷ್ಟು ಜನ ಇದ್ರೆ, 100 ಜನ ಇದ್ರೆ, 50 ಜನ ಇದ್ರೆ, 20 ಜನ ಇದ್ರೆ ನೀನು ನಾಶ ಮಾಡ್ತೀಯಾ? ಇದ್ರೆ ನಾನು ನಾಶ ಮಾಡಲ್ಲಪ್ಪ, ಇದಾರಾ ಅಂತ ಕೇಳ್ತಾನೆ. ಇದಾರಾ ಅಂತ ಕೇಳಿದ್ರೆ ಕೊನೆಗೆ ಉಳಿದದ್ದು ಲೋಟನು ಮಾತ್ರ ದೇವರ ದಯೆ ಹೊಂದಿದನು. ಹಲ್ಲೆಲೂಯ. ಅದೊಂದು ಆಶ್ಚರ್ಯ ಏನದ, ನನಗೆಲ್ಲ ಅನಿಸೋದು, ನೋಹನು ದೇವರ ದಯೆ ಹೊಂದಿದನು, ಲೋಟನು ದೇವರ ದಯೆ ಹೊಂದಿದನು. ಆದರೆ ನೋಹನ ಕುಟುಂಬಕ್ಕೆ ಆಶೀರ್ವಾದ ಸಿಕ್ತು, ಲೋಟನ ಮೂಲಕ ಲೋಟನ ಕುಟುಂಬಕ್ಕೆ ಆಶೀರ್ವಾದ ಸಿಕ್ತು. ಗೊತ್ತಿಲ್ಲ, ಇವತ್ತು ನಿಮ್ಮ ಮೂಲಕ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಇದೆ. ಎಷ್ಟು ಒಳ್ಳೇದಲ್ವಾ? ನೋಡಿ, ದೇವರು ಹೇಳಲಿಲ್ಲ ನೋಹನ ಹೆಂಡತಿ ಮಕ್ಕಳು ನೀತಿವಂತರು ಅಂತ, ಲೋಟನ ಹೆಂಡತಿ ಮಕ್ಕಳು ನೀತಿವಂತರು ಅಂತ ಹೇಳಲಿಲ್ಲ. ಬರೀ ಅವನ ನಿಮಿತ್ತವಾಗಿ ದೇವರ ವಾಕ್ಯ ಹೇಳುತ್ತದೆ, ನಾನು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸು. ಒಬ್ಬ ವ್ಯಕ್ತಿ ರಕ್ಷಣೆಗೆ ಬಂದರೆ ಆ ವ್ಯಕ್ತಿಯ ಮೂಲಕವಾಗಿ ಚಾನ್ಸಸ್ ಇದೆ. ಆದ್ರೆ ಇಲ್ಲಿ ನೋಡ್ರಿ, ಗಮನಿಸ್ರಿ, ಸೊದೋಮ್ ಗೊಮೋರ ಪಟ್ಟಣಗಳವರು ವಿಶಾಲವಾದ ಮಾರ್ಗ ಬಯಸಿದರೆ ಹೊರತು ಇಕ್ಕಟ್ಟಾದ ಮಾರ್ಗ, ದೇವರ ಮಾರ್ಗ ಬೇಡವೇ ಬೇಡ ಅಂತ. ನೋಹನ ಕಾಲದಲ್ಲಿ ಕೂಡ ಅವರು ಹೇಳಿದ್ರು, ನನಗೆ ಬೇಡವೇ ಬೇಡ ಅಂತ ಹೇಳಿದರು. ಇವತ್ತು ಕೂಡ ಏನು ಹೇಳುತ್ತೆ ಬೈಬಲ್ ಗೊತ್ತಾ? ಅಂತ್ಯ ದಿನಗಳಲ್ಲಿ ಲೋಕವು ನೋಹನ ದಿನಗಳಂತಾಗುತ್ತೆ. ನೋಹನ ಕಾಲದಲ್ಲಿ ಇದ್ದಂಥ ಪಾಪಗಳು ಮತ್ತೆ ಮರುಕಳಿಸ್ತವೆ. ಅಂತ್ಯ ದಿನಗಳು ಬಂದಾಗ ಏನಾಗುತ್ತೆ? ನೋಹನ ದಿನಗಳಂತೆ ಪಾಪ ಮಾಡುವುದು ಅಧಿಕವಾಗುತ್ತದೆ, ಕೆಟ್ಟತನ ಅಧಿಕವಾಗುತ್ತದೆ. ಆಗ ಮತ್ತೆ ತಿರುಗಿ ಅಂತ್ಯ ಬರುತ್ತದೆ. ಅದೇ ಸೂಚನೆ. ಮೊದಲ ಅಲ್ಲಿ ನೀರಿನಿಂದ ನಾಶವಾಯಿತು. ಈ ಸಾರಿ ಬೈಬಲ್ ಹೇಳುತ್ತದೆ ಅಗ್ನಿಯಿಂದ, ಬೆಂಕಿಯಿಂದ ನಾಶ ಆಗುತ್ತೆ. ಎರಡು ಸೇಮೆ. ಅಲ್ಲಿ ನಡೆದಿದ್ರೆ ಇಲ್ಲಿ ಕೂಡ ನಡೆಯುತ್ತೆ. ಆದರೆ ಯಾರು ನಂಬ್ತಾರೋ ಅವರು ರಕ್ಷಿಸಲ್ಪಡ್ತಾರೆ, ಯಾರು ನಂಬೋದಿಲ್ವೋ ಅವರು ರಕ್ಷಿಸಲ್ಪಡೋದಿಲ್ಲ. ನಂಬುವುದು ಬಿಡುವುದು ಅವರಿಗೆ ಕೊಡಲ್ಪಟ್ಟಿರುವಂಥ ಅವಕಾಶ. ಇಲ್ಲಿ ನೋಹನ ಜೀವಿತದ ಕಾಲದಲ್ಲಿ, ಸೊದೋಮಿನ ಜೀವಿತ ಕಾಲದಲ್ಲಿ ಈ ಥರ ನಡೆಯಿತು. ಯೇಸು ಸ್ವಾಮಿಗೆ 12 ಜನ ಶಿಷ್ಯರು. 12 ಜನ ಶಿಷ್ಯರಲ್ಲಿ ಎಲ್ಲರೂ ಯೇಸುವಿನ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಯೂದನು ಮಾತ್ರ, ಇಸ್ಕರಿಯೋತ ಯೂದನು ಲೋಕದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ನೋಡಿ, ಯೇಸುವಿನ ಜೊತೆಯಲ್ಲೇ ಇದ್ದು ಯೇಸುವಿನ ಭಕ್ತನಾಗಿದ್ದುಕೊಂಡು ಅವನು ಮತ್ತೊಂದು ಮಾರ್ಗವನ್ನು ಹುಡುಕ್ತಾ ಇದ್ದಾನೆ. ಇನ್ನೆಷ್ಟು ದಿನ ಆಗುತ್ತೋ ಇಲ್ಲಿ ನಮ್ಮ ಜೀವನ ಸೆಟ್ಲ್ ಆಗೋದು? ಒಂದೇ ಸಾರಿ ಯೇಸುವನ್ನು ಹಿಡ್ಕೊಟ್ರೆ ನನ್ನ ಲೈಫ್ ಸೆಟ್ಲ್ ಆಗಿಬಿಡುತ್ತೆ, ನಾನು ಐಶ್ವರ್ಯವಂತನಾಗ್ಬಿಡ್ಬಹುದು, ನಾನು ಹಣವಂತನಾಗ್ಬಿಡ್ಬಹುದು ಅನ್ನುವಂಥ ಉದ್ದೇಶದಿಂದ ಇಸ್ಕರಿಯೋತ ಯೂದನು ತಪ್ಪಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ದೇವಜನವೇ, ಇವತ್ತೋ ನಾಳೆನೋ ತಪ್ಪಾದ ಮಾರ್ಗದಲ್ಲಿ ಹೋಗುವವರಿಗೆ ಶಿಕ್ಷೆ ತಪ್ಪದು, ಕೆಟ್ಟ ಮಾರ್ಗದಲ್ಲಿ ಹೋಗುವವರಿಗೆ ತೀರ್ಪು ತಪ್ಪದು. ದೇವರು ಮೊದಲೇ ಎಷ್ಟೊಂದು ಎಚ್ಚರ ಪಡಿಸ್ತಾ ಇರ್ತಾನೆ. ಬೇಡ, ವಿಶಾಲವಾದ ಮಾರ್ಗ ಬೇಡ, ಪಾಪದ ಮಾರ್ಗ ಬೇಡ, ಕೆಟ್ಟ ಮಾರ್ಗ ಬೇಡ. ಎಷ್ಟು ಹೇಳಿದ್ರು ಮತ್ತೆ ಜನರು ಏನಾದರೆ, ಇಲ್ಲ ಪರವಾಗಿಲ್ಲ, ನಾಶನ ಬರುವಾಗ ನೋಹನ ದಿನಗಳಲ್ಲಿ ಜನರು ನನ್ನನ್ನು ಸೇರಿಸ್ಕೋ ಅಂದರು, ಸೇರಿಸ್ಕೊಳ್ಳಿಲ್ಲ. ಸೊದೋಮ್ ಗೊಮೋರ ಪಟ್ಟಣದಲ್ಲಿರುವವರು ನಾಶವಾದರು, ಸೇರಿಸ್ಕೊಳ್ಳಲ್ಪಡಲಿಲ್ಲ. ಅಂತ್ಯ ದಿನಗಳಲ್ಲಿ ದೇವರು ವಾಕ್ಯ ಹೇಳುತ್ತದೆ, ದೇವರು ಪರಲೋಕದಲ್ಲಿ ಕಾಣಿಸುವಾಗ, ಅಂದರೆ ಮಧ್ಯಾಕಾಶದಲ್ಲಿ ಕಾಣಿಸುವಾಗ ಜನರು ಎದೆ ಬಡಿಕೊಳ್ಳುತ್ತಾ, ಅಯ್ಯೋ ನಾವು ತಪ್ಪು ಮಾಡಿದ್ವಿ, ನಾವು ಪಾಪ ಮಾಡಿದ್ವಿ, ನನ್ನ ಪಾಪಗಳನ್ನು ಕ್ಷಮಿಸು, ನನ್ನನ್ನು ಸೇರಿಸಿಕೋ ದೇವರೇ ಅಂದರೆ, ದೇವರು ಹೇಳ್ತಾರೆ,
ನೀವ್ಯಾರೋ ನನಗೆ ಗೊತ್ತಿಲ್ಲ, ನೀವ್ಯಾರೋ ನನಗೆ ಗೊತ್ತಿಲ್ಲ. ಅವಾಗ ಎದೆ ಬಡ್ಕೊಳ್ತಾರೆ, ಮೊಣಕಾಲೂರ್ತಾರಂತೆ, ಬಾಯಿಂದ ಅರಿಕೆ ಮಾಡ್ತಾರೆ, ಸ್ವಾಮಿ ತಪ್ಪಾಗೋಯ್ತು, ನೀನೇ ದೇವರು, ಇವಾಗ ಒಪ್ಕೊಳ್ತಾ ಇದ್ದೀವಿ. ಹೇಳ್ತಾರೆ, ಸ್ವಾಮಿ ಟೈಮ್ ಆಗೋಯ್ತು, ಮತ್ತೆ ಅವಕಾಶ ಇಲ್ಲ. ಬೆಲ್ ಹೊಡೆಯೋವರೆಗೂನೆ, ದೇವರು ಬರೋವರೆಗೂನೆ ಅವಕಾಶ. ಅದು ಯಾವಾಗ ನಡೆಯುತ್ತೋ ನಮಗೆ ಗೊತ್ತಿಲ್ಲ. ಈ ರಾತ್ರಿ ನಡೀಬೋದು, ನಾಳೆ ನಡೀಬೋದು, ಇನ್ನು 1000 ವರ್ಷ ಆಗ್ಬೋದು. ಆದರೆ ದೇವರು ಹೇಳೋದೇನು ಗೊತ್ತಾ? ನೀನು ರೆಡಿ ಇದ್ದೀಯಾ? ದೇವರು ಕೇಳೋದು ಇಷ್ಟೇ, ದೇವರೇ ನೀನು ಇವತ್ತು ಬರೋ, ನೀನು 40 ವರ್ಷ ಬಿಟ್ಕೊಂಡು ಬಾ, ಇನ್ನು 400 ವರ್ಷ ಇಟ್ಕೊಂಡು ಬಾ, ನಾನು ಉಳಿದಿರುವ ತನಕ ನಾನು ಸಿದ್ಧವಾಗಿರುತ್ತೇನೆ. ನಾನು ಆಯ್ಕೆ ಮಾಡಿಕೊಂಡ ಮಾರ್ಗ ಮಾತ್ರ ಕಠಿಣವಾದ ಮಾರ್ಗ, ಸುಲಭದ ಮಾರ್ಗ ಅಲ್ಲ. ನೋಡಿ, ವಿಶಾಲವಾದಂಥ ಮಾರ್ಗ ಖಂಡಿತ ನಾಶನಕ್ಕೆ, ಅಂತ್ಯಕ್ಕೆ ಕೊಂಡೊಯ್ಯುತ್ತದೆ. ಯೇಸು ಸ್ವಾಮಿ ಮಾರ್ಗದ ಆರಂಭವನ್ನು ನೋಡೋದಿಲ್ಲ, ಅಂತ್ಯವನ್ನು ನೋಡ್ತಾರೆ. ನೋಡಿ, ರನ್ನಿಂಗ್ ರೇಸ್ ಓಡುವಾಗ ನಮಗೆ ಗೊತ್ತಿಲ್ಲ ಯಾರು ವಿನ್ ಆಗ್ತಾರೆ ಅಂತ. ಆರಂಭ ಮಾತ್ರ ನಾವು ನೋಡ್ತೀವಿ, ಅಂತ್ಯ ಓಡಿ ಮುಗಿಸಿದವರಿಗೆ ಮಾತ್ರ. ಆ ಲೈನ್ ದಾಟಿದ ಮೇಲೇನೆ ಬಂದ್ಬಿಟ್ಟು ಓಡಕ್ಕೆ ನಿಂತ್ಕೊಂಡು, ನಾನು ಹೆಂಗೂ ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಆಗಿದ್ದೀನಲ್ಲ, ಪ್ರೈಸ್ ಕೊಟ್ಬಿಡಿ ನಾನು ಹೋಗ್ತೀನಿ ಹಿಂಗೆ ಅಂದರೆ, ನಾನು ಹಿಂಗೆ ಹೋಗ್ಬಿಡ್ತೀನಿ, ಪ್ರೈಸ್ ಕೊಟ್ಬಿಡಿ ನಂದೇನು ಅಂದರೆ, ಅಲ್ಲಪ್ಪ ಈ ಕಡೆ ಲೈನಲ್ಲಿ ಬಂದಿದ್ಯಾ, ಆ ಕಡೆ ಲೈನ್ ನೀನು ಮುಟ್ಟಬೇಕು. ದೇವರು ಕೂಡ ಯೇಸುವನ್ನು ನಂಬಿದ್ದೇನೆ, ಬಾಗಿಲತ್ರ ಬಂದಿದ್ದೀನಿ, ಕಷ್ಟದ ಬಾಗಿಲತ್ರ ಬಂದಿದ್ದೀನಿ, ಇವಾಗಲೇ ಕೊಟ್ಬಿಡು ನನಗೆ ಅಂದರೆ ದೇವರು ಕೊಡಲ್ಲ. ಆ ದಾರಿಯಲ್ಲಿ ಏನಾಗಬೇಕು? ಎಂಟರ್ ಆಗಬೇಕು. ಯೇಸು ಸ್ವಾಮಿ ಮೋಸ ಮಾಡ್ತಾ ಇಲ್ಲ. ಯೇಸು ಸ್ವಾಮಿ ಮೊದಲೇ ಹೇಳ್ತಾ ಇದ್ದಾರೆ, ಎಂಥ ಬಾಗಿಲನ್ನು ಆರಿಸಿಕೊಳ್ಳ್ರಿ? ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ದೇವರು ನಮಗೇನೋ ಕನ್ಫ್ಯೂಸ್ ಮಾಡ್ತಾ ಇಲ್ಲ, ಹೋಗ್ಬೇಕೋ ಬೇಡವಾ ನೋಡ್ರಿ, ಇದಿಂಗಿರುತ್ತೆ ಹಂಗೆ, ಬಸ್ಟು ಹೋಗ್ರಿ ಒಳಕ್ಕೆ. ದೇವಜನವೇ, ಏನದರ ಅರ್ಥ? ಲೋಕದಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ ಅಂದರೆ ಅದು ಸತ್ಯ ಅಲ್ಲ. ಎಲ್ಲರೂ ಹೋಗ್ತಾ ಇದ್ದಾರೆ ಅಂದರೆ ಅದು ಸತ್ಯ ಅಲ್ಲ, ಅದು ಸತ್ಯ ಅಲ್ಲ. ನೀವು ಮೀನಿನ ಬಗ್ಗೆ ನೋಡಿರ್ತೀರ, ನೀರು ಬಹಳ ಫೋರ್ಸ್ ಆಗಿ ಹೋಗ್ತಾ ಇದ್ದಾಗ ಮೀನು ಏನು ಮಾಡುತ್ತೆ? ನೀರಿಗೆ ಆಪೋಸಿಟ್ ಆಗಿ ಹೋಗುತ್ತೆ ಹೊರತು ನೀರಿನ ಜೊತೆಗೆ ಹೋಗಲ್ಲ. ಯಾವ ಮೀನು ನೀರಿನ ಜೊತೆಗೆ ಹೋಗುತ್ತೆ ಗೊತ್ತಾ? ಸತ್ತ ಮೀನು ಮಾತ್ರನೇ ನೀರ್ ಜೊತೆ ಹೋಗೋದು. ಆದರೆ ಬದುಕಿದ್ದಾಗ ಹೋರಾಟ ತಪ್ಪಿದ್ದಲ್ಲ. ಅಯ್ಯೋ ಬಿಡಪ್ಪ ನನ್ನ ಕೈಯಲ್ಲಿ ಆಗಲ್ಲ ಎಂದು ನಾವೇನಾದರೂ ಕುಗ್ಗಿ ಹೋದರೆ ಸತ್ತ ಮೀನಿನ ರೀತಿಯಲ್ಲಿ ನೀರಿನೊಟ್ಟಿಗೆ ಹೋಗುತ್ತೆ ಹೊರತು ಎದುರು ಈಜು ನಾವು ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸದ್ದಲ್ಲ ಇದು, ಭಾನುವಾರದ್ದಲ್ಲ ಇದು. ಪ್ರತಿನಿತ್ಯ ನಾವು ನಮ್ಮನ್ನ ಪರಿಶುದ್ಧತೆಯಲ್ಲಿ ಇಟ್ಟುಕೊಂಡು ಪ್ರತಿನಿತ್ಯ ನಾವು ಕರ್ತನಲ್ಲಿ ಬೆಳೆಯುತ್ತಾ ಹೋಗುವುದು ಬಹಳ ಮುಖ್ಯವಾಗಿದೆ. ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ದು, ವಿಶಾಲವಾದ ಮಾರ್ಗದಲ್ಲಿ ಅನೇಕರು ಹೋಗ್ತಾರೆ, ಇಕ್ಕಟ್ಟಾದ ಮಾರ್ಗದಲ್ಲಿ ಕೆಲವರು ಮಾತ್ರ ಹೋಗ್ತಾರೆ. ಇವತ್ತು ನೀವು ಅಂದ್ಕೊಂಡಿರ್ಬೋದು, ಅಯ್ಯೋ ಯೇಸುವನ್ನು ಯಾರು ತುಂಬ ನಂಬ್ತಾ ಇಲ್ವೇ, ಕೆಲವರು ಮಾತ್ರ ನಂಬ್ತಾ ಇದ್ದಾರೆ. ಬೈಬಲ್ಲೇ ಹೇಳ್ತಾ ಇದೆಯಲ್ಲ, ಇಲ್ಲಿ ತುಂಬ ಜನರು ಅಲ್ಲಿ ನಂಬಲ್ಲ, ನಡೆಯಲ್ಲ, ಅನುಸರಿಸಲ್ಲ ಅಂತ ಹೇಳ್ತಾ ಇದೆ ತಾನೇ. ಕೆಲವರು ಮಾತ್ರ ವಾಕ್ಯನೇ ಹೇಳ್ತಾ ಇದೆ, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ದೇವರು ವಾಕ್ಯನೇ ಹೇಳ್ತಾ ಇದೆ, ಅದನ್ನು ಕಂಡು ಹಿಡಿಯುವಂಥವರು ಸ್ವಲ್ಪ ಜನ. ಯಾಕೆಂದರೆ ವಿಶಾಲವಾದ ಮಾರ್ಗ ಹಣ ತೋರಿಸುತ್ತೆ, ಆಸೆ ತೋರಿಸುತ್ತೆ, ಸ್ವಾತಂತ್ರ್ಯ ಕೊಡುತ್ತೆ, ಇಷ್ಟ ಬಂದಾಗ ನಡ್ಕೋಬಹುದು, ಯಾರು ನಮ್ಮನ್ನು ಕೇಳೋರಿಲ್ಲ, ಹೆಸರು ಮಾಡ್ಬೋದು, ಎಲ್ಲ ಜನರನ್ನ ಮೆಚ್ಚಿಸ್ಬೋದು, ಇದೆಲ್ಲ ಅವಕಾಶಗಳಲ್ಲಿ ಇರ್ತದೆ. ಒಂದು ರೀತಿ ನೋಡಿದ್ರೆ ಹೈವೇ ದಾರಿ ಇದ್ದ ಹಾಗೆ. ಹೈವೇ ಬಿಟ್ಟು ಯಾರಾದರೂ ಕುರುಕುಲ್ ದಾರಿಯಲ್ಲಿ ಹೋಗ್ತಾರಾ? ಹೋಗಲ್ಲ. ಹೈವೇ ಇದೆ ಅಪ್ಪ, ಎಷ್ಟು ಸ್ಪೀಡಾಗಿ ಹೋಗ್ಬೋದು. ಅದರಲ್ಲಿ ಅವಸರವೇ ಅಪಘಾತಕ್ಕೆ ಕಾರಣ, ಅನಾಹುತಕ್ಕೆ ಕಾರಣ. ಸ್ಪೀಡ್ ಹೋಗ್ತಾ ಇದ್ದಾವೆ ಅಂದರೆ ವೆಹಿಕಲ್ಸ್ ಎಲ್ಲ ಏನೋ ಒಳ್ಳೇದಂತಲ್ಲ. ಅವಸರಕ್ಕೆ ಕಾರಣ, ಅಪಾಯಕ್ಕೆ ಕಾರಣ, ಪಾಪಕ್ಕೆ ಕಾರಣ, ಕೆಟ್ಟತನಕ್ಕೆ ಕಾರಣ ಆ ಒಂದು ವಿಶಾಲವಾದ ಮಾರ್ಗ ಆಗಿರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 14ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ 12ನೇ ವಾಕ್ಯ ಈ ರೀತಿ ಹೇಳ್ತದೆ. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 12ನೇ ವಾಕ್ಯ, ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಗೆ
ಮರಣ ಮಾರ್ಗವೇ. ಅಯ್ಯೋ, ಯಾವಾಗ ನೋಡಿದ್ರು ಇವರೇನೋ ಏಸು ನಂಬಿದರೆ ಏನೂ ಕುಡಿಬಾರ್ದಂತ. ಅಂದರೆ ಏನು ನಾನು ಹೇಳ್ತಾ ಇರೋದು ಈ ಕುಡಿಯೋದಲ್ಲ, ನೀರು ಕುಡಿಯೋದಲ್ಲ ಹೇಳ್ತಾ ಇರೋದು. ಏನಪ್ಪ ಏನೋ ಮಜಾ ಮಾಡಿದೆ, ಎಂಜಾಯ್. ಒಂದು ಕೆಲವರು ಹೇಳ್ತಾರಲ್ಲ, ಯಾವಾಗ ಪಾರ್ಟಿ ಅಂತಾರೆ. ಏನಕ್ಕೆ ಪಾರ್ಟಿ ಅಂದರೆ ಏನಕ್ಕೆ ಪಾರ್ಟಿ? ಎಕ್ಸಾಮ್ ಪಾಸ್ ಆದೆ, ಪಾರ್ಟಿ ಇಲ್ವಾ ಅಲ್ವಾ? ಏನಕ್ಕೆ ಪಾರ್ಟಿ? ಜಾಬ್ ಸಿಕ್ತು, ಪಾರ್ಟಿ ಇಲ್ವಾ? ಮದುವೆ ಆಯಿತು, ಪಾರ್ಟಿ ಇಲ್ವಾ? ಡೈವರ್ಸ್ ಆಯಿತು, ಪಾರ್ಟಿ ಇಲ್ವಾ? ಇವಾಗ ಟ್ರೆಂಡ್ ಏನು ಗೊತ್ತಾ? ಮದುವೆ ಆಗಿದ್ದಕ್ಕಲ್ಲ ಪಾರ್ಟಿ, ಡೈವರ್ಸ್ ಆಗಿದ್ದಕ್ಕೆ ಪಾರ್ಟಿ ಕೊಡ್ತಾರೆ ಇವಾಗ. ಇವಾಗ ವಿಶೇಷತೆ. ಮೊನ್ನೆ ಯಾರೋ ಒಬ್ಬ ಅಪ್ಪ ಡೈವರ್ಸ್ ಆಗಿ ಬಂದಿದ್ದಕ್ಕೆ ದೊಡ್ಡ ಫಂಕ್ಷನ್ ಮಾಡಿ ಬಾಡೂಟ ಎಲ್ಲ ಹಾಕ್ಸಿದ್ದಂತೆ ಚೆನ್ನಾಗಿ. ಯಾಕಂದರೆ ನನ್ನ ಮಗಳ ಬಿಡುಗಡೆ ಆಯಿತು ಅಂತ. ಕಾಲ ಹಂಗೆ ಬದಲಾಗ್ಬಿಡ್ತದೆ. ಎಲ್ಲದಕ್ಕೂ ಇವತ್ತು ಪಾರ್ಟಿ ಬೇಕು. ಯೇಸು ಸ್ವಾಮಿ ಹತ್ರ ಬಂದಾಗ ಯಾವ ಪಾರ್ಟಿನೂ ಇಲ್ಲ ಅಲ್ವಾ? ಏನಪ್ಪ ಅಲ್ಲಿ ಕುಡಿಯಂಗಿಲ್ಲ, ಇಷ್ಟ ಬಂದಂಗೆ ಇರಂಗಿಲ್ಲ, ಸಿನಿಮಾಗೆ ಹೋಗಂಗಿಲ್ಲ, ಹಂಗ್ಸು ಪಾನ್ ಪರಾಗಿ ತಿನ್ನಂಗಿಲ್ಲ, ಹೋಗಿ ಫಂಕ್ಷನ್ಗಳಲ್ಲಿ ಪಾನ್ ಬೀಡ ಹಾಕ್ಕೊಳಂಗಿಲ್ಲ. ಬಾಯೆಲ್ಲ ಕ್ಲೀನಾಗಿರಬೇಕು, ಬಾಯೆಲ್ಲ ಕ್ಲೀನಾಗಿರಬೇಕು, ಅಲ್ಲೆಲ್ಲ ಕ್ಲೀನಾಗಿರಬೇಕು, ಜೀವನ ಎಲ್ಲ ಕ್ಲೀನಾಗಿರಬೇಕು. ಇಷ್ಟು ಕ್ಲೀನಾಗಿರೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಅದಕ್ಕೆ ನಾವು ನಮಗಿಷ್ಟ ಬಂದಂಗೆ ಇರ್ತೇವೆ, ನಾವಿಲ್ಲಿರೋಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮ ಅಲ್ಲಿ ಯಾಕೆ ಕ್ಲೀನಾಗಿರಬೇಕು, ನಮ್ಮ ಶರೀರ ಯಾಕೆ ಕ್ಲೀನಾಗಿರಬೇಕು, ನಮ್ಮ ಕುಟುಂಬ ಯಾಕೆ ಕ್ಲೀನಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಆರೋಗ್ಯಕ್ಕೋಸ್ಕರ ತಾನೇ, ನಮ್ಮ ಒಳ್ಳೇದಕ್ಕೋಸ್ಕರ ತಾನೇ ದೇವ್ರು ಹೇಳ್ತಾರೆ. ಇನ್ನೇನು ದೇವ್ರಿಗೆ ಏನಾದರೂ ಉಳಿತಾಯ ಆಗುತ್ತಾ? ಅದೇ ನನಗೆ ಆಶ್ಚರ್ಯ, ಯಾವಾಗಲೂ ಕುಡುಕರಿಗೆ ಯಾವಾಗಲೂ ದುಡ್ಡು ಸಿಗುತ್ತೆ, ಕುಡಿದೇ ಇರೋರಿಗೇನು ಸಿಗಲ್ಲ. ಅದೆಲ್ಲಿ ರೆಡಿ ಮಾಡ್ತಾರೆ ಗೊತ್ತಿಲ್ಲ. ದಿನಕ್ಕೆ 2 ಆವರ್ತಿ ಆರಾಮಾಗಿ ಕುಡಿದು ಇದು ಮಾಡ್ತಾ ಇರ್ತಾರೆ. ಅವ್ರು ಆಲೋಚನೆ ಮಾಡಿದ್ರೆ ದಿನಕ್ಕೆ 2 ಆವರ್ತಿ ಕುಡಿಯೋದು ಉಳಿಸ್ಕೊಂಡ್ರೆ ಸಾಕು, ಅವ್ರ ಜೀವನ ಹೆಂಗೋ ಇರ್ತದೆ. ಆದರೆ ಅದೇ ಹೇಳೋದು, ಕುಡಿಯೋರಿಗೆ ಸಿಗುತ್ತೆ, ಕುಡಿದಿರೋರಿಗೆ ಸಿಗಲ್ಲ. ಈಗ ಇಲ್ಲಿ ನೋಡ್ತಾ ಇರೋದು ಮನುಷ್ಯ ದೃಷ್ಟಿಗೆ ಸರಳವಾಗಿರುವಂಥದ್ದು ಒಂದು ಇದೆ, ಆ ದಾರಿ ಇದೆ. ಆದರೆ ಆ ದಾರಿ ಸರಿಯಾದದ್ದಲ್ಲ, ಅದು ಮರಣ ಮಾರ್ಗ. ಯಾವುದಾದ್ರೂ ಸುಲಭವಾಗಿ ಬರ್ತಾ ಇದೆ ಅಂದರೆ ಹುಷಾರಾಗಿ ಇರಿ. ಸುಮಾರು ವರ್ಷಗಳು, ಐ ಥಿಂಕ್ ನನಗೆ ಗೊತ್ತಿರೋ ಆಗ ಒಂದು 7-8 ವರ್ಷಗಳ ಹಿಂದೆ ಒಂದು ಫೋನ್ ಬಂತು. ಆ ಫೋನ್ ಬಂದಾಗ ನನಗೆ ಹೇಳಿದ್ರು, ನೀವು ಏನೋ ನಮ್ಮ ಫೇಸ್ಬುಕ್ಕು ಏನೋ ನೋಡಿರ್ತಾರೆ, ವಾಕ್ಯ ಹಾಕೋದುವಾಗ, ನೀವು ಪಾಸ್ಟ್ರು ಅಂತ ನಮಗೆ ಗೊತ್ತು, ನಿಮಗೆ ಸ್ವಲ್ಪ ದುಡ್ಡು ಕಳಿಸ್ಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿದರು. ದುಡ್ಡು ಅಂದರೆ ಯಾರು ಬೇಡ ಅಂತಾರೆ? ಹಣ ಅಂದರೆ ಹೆಣ ಕೂಡ ಬಾಯಿ ತೆರೆಯುತ್ತಂತೆ. ಹಂಗಿರುವಾಗ ದುಡ್ಡು ಅಂದರೆ ಯಾರಿಗೆ ಬೇಡ ಅನಿಸ್ತದೆ? ನಾನು ಹೇಳಿದೆ, ಎಸ್, ಓಕೆ, ಐ ಆಮ್ ಹ್ಯಾಪಿ, ಕೊಡ್ರಿ ಅಂತೇಳಿ. ಅವ್ರು ಹೇಳಿದ್ರು, ಸರಿ, ನಿಮಗೆ ಒಂದಿಷ್ಟು ದುಡ್ಡು ಕೊಡ್ತೀವಿ. ಅದನ್ನು ನಮಗೆ ಅವಾಗ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತಿನ ಕಾಲದಲ್ಲಿ ಹೇಗೆ ಮೋಸ ಮಾಡ್ತಾರೆ ಅಂತ. ದುಡ್ಡು ಕೊಡ್ತೀವಿ ಅಂದರೆ ಅವ್ರೇನು ಮಾಡಿದ್ರು, ಒಂದು ಸ್ವಲ್ಪ ದಿನ ಆದಮೇಲೆ ನಿಮ್ಮ ದುಡ್ಡನ್ನು ನಾವು ಕಳಿಸಿದ್ದೀವಿ, ಡಾಲರ್ಸಲ್ಲಿ ಕಳಿಸಿದ್ದೀವಿ, ಆ ಡಾಲರ್ಸು ಡೆಲ್ಲಿಗೆ ಬಂದಿದೆ. ಹೌದಾ, ವೆರಿ ಗುಡ್. ಡೆಲ್ಲಿವರೆಗೂ ಬಂತಂದರೆ ಬೆಂಗಳೂರಿಗೂ ಬಂದೇ ಬರುತ್ತೆ, ಯಾಕೆ ಬರಲ್ಲ? ಸೊ ಡೆಲ್ಲಿವರೆಗೂ ಬಂದಿದೆ, ಸರಿ, ಒಳ್ಳೇದು ಕಳಿಸಿ. ಅಂದರೆ ಪ್ರಾಬ್ಲಮ್ ಏನಂದರೆ ಅಲ್ಲಿ ಸ್ವಲ್ಪ ಕಸ್ಟಮ್ಸ್ಗೆ ಸ್ವಲ್ಪ ದುಡ್ಡು ಕಟ್ಟಬೇಕು, ಆದರೆ ಡಾಲರ್ಸ್ ತಗೊಳ್ಳಲ್ಲ ಅವರು, ಇಂಡಿಯನ್ ಮನಿ ಬೇಕು. ಹೌದಾ, ಸರಿ, ಓಕೆ, ಏನು ಮಾಡಬೇಕು ಇವಾಗ ಅಂದರೆ, ನೀವು ಒಂದು ಸ್ವಲ್ಪ ದುಡ್ಡು ಕಳಿಸಿದರೆ ನಾವು ಅಮೌಂಟ್ ನಿಮಗೆ ರಿಟರ್ನ್ ಕಳಿಸ್ತೀವಿ ಅಂತೇಳಿ. ಫಸ್ಟ್ ಏನು ಅನಿಸ್ತದೆ ನಮಗೆ? ಈ ಸ್ವಲ್ಪ ತಾನೇ, ಒಂದು ₹1 ಕೋಟಿ ಕೊಡುವಾಗ 15,000 ರೂಪಾಯಿ ಕೊಡೋಕ್ಕಾಗಲ್ಲ ನಮಗೆ. ಕೊಡ್ಬೋದು ತಾನೇ, 15,000 ಏನೋ ಮಾಡಿ ಕೊಡ್ಬೋದು. ಆದರೆ ನಾನು ಪಾಸ್ಟರ್ ಹತ್ರ ಕೇಳಿದೆ, ಅಂಕಲ್ ಈ ರೀತಿ ಹೇಳ್ತಾ ಇದ್ದಾರೆ ಅಂತ. ಅವ್ರು ಹೇಳಿದ್ರು, ದಯಮಾಡಿ ಏನೂ ಮಾಡೋಕ್ಕೆ ಹೋಗಬೇಡ, ಸುಮ್ಮನೆ ಇದ್ದುಬಿಡು ಅಂತ ಹೇಳಿದ್ರು. ನಾನು ಹೇಳಕ್ಕೆ ಬಂದಿದ್ದು ಮುಂದಿನ ವಿಚಾರ ನಾನು ಹೇಳಕ್ಕೆ ಹೋಗಲ್ಲ. ರೀಸೆಂಟಾಗಿ ನಾವು ಹಾಸನ ಕಡೆ ಪ್ರೇಯರ್ಗೆ ಹೋದಾಗಲೂ ಕೂಡ ಅವರು ಹೇಳ್ತಾ ಇದ್ರು, ಇದೇ ರೀತಿ ಅವರು 15 ಲಕ್ಷ 10 ಲಕ್ಷ ದುಡ್ಡು ಕಟ್ಟಿ ಏನು ಕೋಟಿಗಳು ಬರುತ್ತೆ ಅಂತ ಹೇಳಿಬಿಟ್ಟು ಕಟ್ಬಿಡ್ತಾರೆ. ಕಟ್ಟಿಬಿಟ್ಟ ಮೇಲೆ ಯಾವ ದುಡ್ಡು ಬರಲ್ಲ. ಫ್ರೀಯಾಗಿ ಕೊಡೋಕ್ಕೆ ಯಾರೂ ಸಿದ್ಧ ಇಲ್ಲ, ಉಚಿತವಾಗಿ ಕೊಡೋಕ್ಕೆ ಯಾರು ರೆಡಿ ಇಲ್ಲ. ನಂಬಕ್ಕೆ ಹೋಗಬೇಡಿ, ಯಾರಿಗೂ OTP ಕೊಡಕ್ಕೆ ಹೋಗಬೇಡಿ, ಬ್ಯಾಂಕ್ ಡೀಟೇಲ್ಸ್ ಕೊಡಕ್ಕೆ ಹೋಗಬೇಡಿ. ಫೋನ್ ಮಾತಾಡ್ಕೊಂಡು ಕೊಡ್ತೀನಿ ಅಂದರೆ ಫೋನ್ ಅವ್ರಿಗೆ ಕೊಟ್ಬಿಡಬೇಡಿ. ಯಾಕೆಂದರೆ ಎಲ್ಲ ಸ್ವಲ್ಪ ಅಲ್ಪ ಇಟ್ಕೊಂಡಿರ್ತೀವಿ, ಅದನ್ನೆಲ್ಲ ಖಾಲಿ ಮಾಡಾಕ್ತಾರೆ. ಯಾಕೆಂದರೆ ದುಡ್ಡು ಕಿತ್ಕೊಳಕ್ಕಿದ್ದಾರೆ ಹೊರತು ಯಾರು ಕೊಡೋಕ್ಕೆ. ನೀವು ಹೇಳ್ಬೋದು, ನಮ್ಮ ಗೌರ್ಮೆಂಟ್ ಕೊಡ್ತಾ ಇದ್ದಿಲ್ಲ 2,000 ರೂಪಾಯಿ, ಅದು ಏನು ನಿಲ್ಲಿಸ್ತೀವಿ ಅಂತ ಹೇಳಿದಾರ?
ಕೊಡ್ತಾರಂತೆ, ಪರವಾಗಿಲ್ಲ, ಕೊಡಿಸೋಣ, ಹೇಳ್ತೀವಿ ನಾವು ಶಿವಕುಮಾರ್ಗೆ ಸಾಹೇಬ್ರಿಗೆ ಹೇಳ್ಬಿಟ್ಟು ಕೊಡಿಸೋಣ. ಓಕೆ, ಆದರೆ ಈಗ ಹೇಳೋದು ಸುಲಭ. ಅದೇನು ಅವ್ರು ಕೊಡ್ತಾ ಇಲ್ಲ, ಗೌರ್ಮೆಂಟ್ ಕೊಡ್ತಾರೆ, ಮತ್ತೆ ಅಲ್ಲಿಂದ ಇಲ್ಲೇ ಮಾಡ್ತಾರೆ. ಓಕೆ, ಇರಲಿ, ನಮ್ಮದೇ ದುಡ್ಡು ಅದು, ಇನ್ನೇನು ಬೇರೆ ದುಡ್ಡಲ್ಲ. ಸರಿ, ಈಗ ಇಲ್ಲಿ ಹೇಳ್ತಾ ಇರುವಂಥ ವಿಷಯ ಏನಂದರೆ, ಮನುಷ್ಯರು ಸರಳವಾದ ಮಾರ್ಗ ತೋರಿಸ್ತಾರೆ, ಈಸಿ, ಎಲ್ಲ ಈಸಿ ಅಂತಾರೆ. ಯಾರಾದರೂ ಫ್ರೀ ಅಂದರು, ಸುಲಭ ಅಂದರೆ 1 ನಿಮಿಷ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದರೆ ಮನುಷ್ಯರು ನಾಶನಕ್ಕೆ ನಮ್ಮನ್ನು ಅವರು ತಳ್ಳುವುದಕ್ಕೆ ಸಿದ್ಧರಾಗಿರ್ತಾರೆ ಹೊರತು ನಮಗೆ ಉಪಕಾರ ಮಾಡೋಕ್ಕೆ ಯಾರು ಕೂಡ ಸಿದ್ಧರಾಗಿರಲ್ಲ. ನೋಡಿ, ಈ ವಿಶಾಲವಾದ ಮಾರ್ಗ ಹಾಗೇನೆ ನಮ್ಮನ್ನು ಎಳ್ಕೊಳ್ಳೋಕ್ಕೆ ನೋಡುತ್ತೆ, ಆಫರ್ಗಳನ್ನು ತೋರಿಸ್ತದೆ. ಇವತ್ತೇ ಹರ್ರಿ ಅಂತ ತೋರಿಸ್ತದೆ, ಬೇಗ ಬೇಗ ಅಂತ ಹೇಳ್ತದೆ. ದಯಮಾಡಿ ಈಗಿನ ಕಾಲದಲ್ಲಿರುವ ಯಾವುಗಳನ್ನು ಬೇಗ ನಂಬಕ್ಕೆ ಹೋಗಬೇಡಿ, ಟೈಮ್ ಆಗೋಗುತ್ತೆ, ಇವತ್ತೇ ಲಾಸ್ಟ್ ಡೇಟು. ಅದು ಎಂಥದ್ದೇ ಆಗಿರಲಿ, ನಾನು ಯಾವತ್ತು ಹೇಳಿದೆ, ನಿಮಗಾಗಿ ದೇವ್ರು ಇಟ್ಟಿದ್ರೆ ಯಾರು ನಿಮ್ಮಿಂದ ಅದು ಕಿತ್ಕೊಳ್ಳೋಕ್ಕಾಗಲ್ಲ. ದೇವ್ರು ನಿಮಗಾಗಿ ಇಟ್ಟಿದ್ರೆ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಕೊಡಬೇಕು ಅಂತ ದೇವರಿದ್ರೆ ನಿಮಗೆ ಖಂಡಿತವಾಗಿ ಕೊಡ್ತಾನೆ. ನೋಡಿ, ಇಲ್ಲಿ ಇಕ್ಕಟ್ಟಾದ ಮಾರ್ಗದ ಬಗ್ಗೆ ಸ್ವಲ್ಪ ಮಾತಾಡ್ಕೊಳ್ಳೋಣ. ಇಕ್ಕಟ್ಟಾದ ಮಾರ್ಗವು ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಬೇಕಾಗುತ್ತೆ. ವಿಶಾಲವಾದ ಮಾರ್ಗ ಅದಷ್ಟಕ್ಕೆ ತಾನೇ. ನೋಡಿ, ಕೆಟ್ಟವರಾಗೋದಕ್ಕೆ ತುಂಬ ಟೈಮ್ ಹಿಡಿಯಲ್ಲ, ಆಗುತ್ತಾ? ಆದರೆ ಒಳ್ಳೆಯವರಾಗಬೇಕಾದ್ರೆ ತುಂಬ ಟೈಮ್ ಹಿಡಿದಲ್ಲ. ಕೆಲವು ಸಾರಿ ಹೆಂಗೋಗುತ್ತಂದ್ರೆ ದಿಢೀರ್ನೆ ಹೋಗ್ಬಿಡ. ಅದೇನೋ ಒಂದು ಗಾದೆ ಮಾತಿದೆ ಕನ್ನಡದಲ್ಲಿ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ. ಅಂದರೆ ಅದರ ಅರ್ಥ ಏನಂದರೆ, ಚಿಕ್ಕ ತಪ್ಪು ದೊಡ್ಡದು ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಸಿಗಲ್ಲ ಅಂತೇಳಿ. ನೋಡಿ, ಅದೇ ರೀತಿ ವಿಶಾಲವಾದ ಮಾರ್ಗಕ್ಕೆ ಹೋದ ಮೇಲೆ ಇಕ್ಕಟ್ಟಾದ ಮಾರ್ಗದ ಕಡೆಗೆ ಬರೋಕ್ಕೆ ತುಂಬ ಕಷ್ಟ. ಎಷ್ಟೋ ಜನರು ಇವತ್ತು ಈ ಇಕ್ಕಟ್ಟಾದ ಮಾರ್ಗ, ಯೇಸುವಿನ ಮಾರ್ಗದ ಕಡೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಮಾತನ್ನು ಯೇಸು ಸ್ವಾಮಿ ಹೇಳಿದ್ದಾರೆ, ಐಶ್ವರ್ಯವಂತನು ದೇವರ ರಾಜ್ಯವನ್ನ ಸೇರುವುದು ಎಷ್ಟು ವಿಷಯ ಅಂದರೆ ಅದೊಂದು ಉದಾಹರಣೆ ಹೇಳಿದರು. ಯಾವಿದೆ ಉದಾಹರಣೆ? ಸೂಜಿ ಕಣ್ಣಲ್ಲಿ ಒಂಟೆ ಹೋದ್ರೂ ಹೋಗಕ್ಕೆ ಸಾಧ್ಯ, ಆದರೆ ಐಶ್ವರ್ಯವಂತರು ದೇವರ ರಾಜ್ಯವನ್ನು ಸೇರುವುದು ಕಷ್ಟ. ಅಂದರೆ ಸಾವುಕಾರರು ಹೋಗಲ್ಲ ಅಂತಲ್ಲ, ಅದರ ಅರ್ಥ ಹಣವಿರುವಂಥವರು, ಆ ಮಾರ್ಗದಲ್ಲಿ ರುಚಿ ಕೊಂಡುಕೊಂಡವರು ಇವತ್ತು ದೇವರನ್ನ ಯಥಾರ್ಥವಾಗಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಕ್ಕಟ್ಟಾದ ಬಾಗಿಲಿನಿಂದ ಪ್ರವೇಶಿಸಿರಿ ಎಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇದೊಂದು ತೀರ್ಮಾನ, ಬಲವಂತ ಅಲ್ಲ. ಇದು ಬಲವಂತ ಅಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಸೂಚನೆ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಇಕ್ಕಟ್ಟಾದ ಮಾರ್ಗ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಪಶ್ಚಾತ್ತಾಪ ಪಡಬೇಕು, ಸಮರ್ಪಣೆ ಮಾಡ್ಕೋಬೇಕು, ನಂಬಬೇಕು, ಆ ಮಾರ್ಗದಲ್ಲಿ ನಡೆಯಬೇಕು. ಅದೇ ಇಕ್ಕಟ್ಟಾದಂಥ ಮಾರ್ಗ ಆಗಿದೆ. ನೀವು ಇಮೇಜಸ್ ನೋಡ್ತಾ ಇರ್ತಾವೆ. ಕೆಲವು ಸಾರಿ ಕೆಲವು ಮುಳ್ಳಾದ ದಾರಿಗಳಲ್ಲಿ, ಇಕ್ಕಟ್ಟಾದ ದಾರಿಯಲ್ಲಿ ಕೆಲವರು ಮಾತ್ರ ಹೋಗ್ತಾ ಇರ್ತಾರೆ. ಆದರೆ ಈ ವಿಶಾಲವಾದ ಮಾರ್ಗದಲ್ಲಿ ಇನ್ನೂ ಒಂದು ರೀತಿಯಾಗಿ ಹೇಳಬೇಕಾದ್ರೆ, ಈಗ ನಾವೇನಾದರೂ ಒಂದು ಕೂಟಗಳಿರಲಿ, ಏನು ಕೂಟಗಳು? ಪ್ರವಾದನೆಯ ಕೂಟಗಳು ಮತ್ತು ರೋಗ ಸೌಖ್ಯದ ಕೂಟಗಳು ಇರಲಿ, ಜನ ಹುಡ್ಕೊಂಡು ಬರ್ತಾರೆ. ಹಾಗೆ ಅದೇ ಏನಾದರೂ ಯಥಾರ್ಥವಾದ ಕೂಟ ಇಡ್ರಿ, ಬರಲ್ಲ. ಹಾಗಾದ್ರೆ ಅವ್ರು ಬರೋದು ಏನಕ್ಕೋಸ್ಕರ? ವಾಕ್ಯಕ್ಕೋಸ್ಕರನ, ಇಲ್ಲ ಏನಾದರೂ ಆಶೀರ್ವಾದಕ್ಕೋಸ್ಕರ? ಹೌದು, ಅವ್ರು ಬರೋದು ಅದ್ರ ಅರ್ಥ. ಈಗ ವಾಕ್ಯಕ್ಕೋಸ್ಕರ ಅಂದ್ರೆ ಯಾವ ಕೂಟ ಇಟ್ಟರು ಬರಬೇಕು. ಆದ್ರೆ ಹೆಚ್ಚಿನ ಜನ ಏನಂದ್ರೆ, ಪ್ರವಾದಿ ಬರ್ತಾ ಇದ್ದಾರೆ ಅಂದ್ರೆ ಸಾಕು, ಜನ ಬಂದ್ಬಿಡ್ತಾರೆ. ಒಬ್ಬ ಯಾರೋ ಅವ್ರು ಮುಟ್ಟಿದ್ರೆ ಸಾಕಂತೆ ಸೌಖ್ಯ ಆಗ್ಬಿಡುತ್ತಂತೆ, ಅವ್ರು ಖರ್ಚಿಪಿಂಗ್ ಹಾಕಿದ್ರೆ ಸಾಕಂತೆ, ಈ ಕೋಟಿಂಗ್ ಬೀಸಿದ್ರೆ ಸಾಕಂತೆ, ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಸಾಕಂತೆ. ಹಾಗಾದ್ರೆ ದೇವರು ಮಾಡೋದಲ್ಲ, ಜನರು ಮಾಡ್ತಾರೆ ಅಂತ ನಂಬ್ತಾ ಇದ್ದಾರೆ. ಕೂಟಗಳಲ್ಲಿ ಬರೋದು ಅದೆಲ್ಲ. ರಕ್ಷಣೆಗೆ ಇದೆಲ್ಲ ಮುಖ್ಯ ಅಲ್ಲ. ರಕ್ಷಣೆಗೂ ಸೌಖ್ಯಕ್ಕೂ ಬೇರೆ ಬೇರೆ, ರಕ್ಷಣೆನೂ ಪ್ರವಾದನೆನೂ ಬೇರೆ ಬೇರೆ. ನಿಮಗೆ ಪ್ರವಾದನೆ ವರ ಇದ್ರೂ ರಕ್ಷಣೆ ಬರುತ್ತೆ ಅಂತಲ್ಲ, ರೋಗ ಸೌಖ್ಯ ವರ ಇದೆ ಅದಂದ್ರೂ ನಿಮಗೆ ರಕ್ಷಣೆ ಇದೆ ಅಂತಲ್ಲ. ರಕ್ಷಣೆಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ. ಅನೇಕ ಜನರು ಅದೇನು ಹೇಳ್ತಾರೆ, ಸಕ್ಕರೆ ಲೇಪಿತ ಬೋಧನೆಗಳಿಗೆ ಆಕರ್ಷಿತರಾಗ್ತಾರೆ. ಆದರೆ ಯಾವ ಸಭೆಯಲ್ಲಿ, ಯಾವ ಸೇವಕರಲ್ಲಿ ಈ ಪಶ್ಚಾತ್ತಾಪ, ಪಾಪಹರಿಕೆ, ನಂಬಿಕೆ, ಕ್ಷಮಾಪಣೆ, ದೈವಿಕತೆ ಇವುಗಳು ಇರೋದಿಲ್ವೋ, ಆ ಒಂದು ಸಭೆಗಳ ಕುರಿತಾಗಿ ನೀವು ಎಚ್ಚರಿಕೆಯಾಗಿರಬೇಕು. ಯಾಕೆಂದರೆ
ಈ ಲೋಕದ ಯಾವುದೇ ಆಶೀರ್ವಾದಗಳು ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಆ ಎಲ್ಲ ಆಶೀರ್ವಾದಗಳು ಇಲ್ಲೇ ಬಿಟ್ಟು ಹೋಗ್ಬೇಕು ನಾವು. ನಾನು ನಿಮ್ಗೆ ಹೇಳ್ಬೋದು, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ, ಒಂದು ವರ್ಷದಲ್ಲಿ ನಿಮ್ಮ ಬಿಸ್ನೆಸ್ ಲಕ್ಷ ಹಾಕಿದರೆ ಕೋಟಿ ಬರುತ್ತೆ ಅಂತ ನಾನು ಹೇಳೋದು ಸುಲಭ. ನೀವು ಕೋಟಿಗಳು ಸಂಪಾದನೆ ಮಾಡಿದ್ರು, ದೇವ್ರ ವಾಕ್ಯ ಏನು ಹೇಳುತ್ತೆ? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರು ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ? ಇವತ್ತು ನಾನು ನಿಮಗೆ ದುಡ್ಡು ಬರುತ್ತೆ, ನಿಮಗೆ ಜಾಬ್ ಸಿಗುತ್ತೆ, ನಿಮ್ಮ ಮಕ್ಕಳ ಲೈಫ್ ಹಿಂಗಿರುತ್ತೆ, ನಿಮ್ಮ ಮನೆ ಲೈಫ್ ಹಂಗಿರುತ್ತೆ ಅಂತ ಹೇಳೋದ್ರಿಂದ ನಿಮಗೇನು ಪ್ರಯೋಜನ? ದೇವರು ಕೊಟ್ಟೆ ಕೊಡ್ತಾನೆ ಕೊಡೋದು. ಆದರೆ ನಿಮಗೂ ನನಗೂ ಲೋಕಕ್ಕೆ ಬೇಕಾಗಿರುವಂಥದ್ದೇನು ಗೊತ್ತಾ? ರಕ್ಷಣೆಯ ಶುಭವರ್ತಮಾನ. ರಕ್ಷಣೆ ಬೇಕು ನಮಗೆ ದೇವಜನರು. ನಾವು ಅದಕ್ಕೆ ಯೇಸು ಸ್ವಾಮಿ ಹಿಂಬಾಲಿಸ್ತಾ ಇರೋದು. ಇಲ್ಲ ಅಂದಿದ್ರೆ ಎಲ್ಲೋ ಹೋಗಿ ಏನೋ ಮಾಡಿಸ್ಕೊಬರ್ಬೋದಾಗಿತ್ತು. ಇವತ್ತೆಲ್ಲ ತುಂಬ ಏನು ಮಾಡ್ತಾರೆ, ದಾರ ಕಟ್ಬಿಟ್ರೆ ಸಾಕು ಒಳ್ಳೇದಾಗ್ಬಿಡುತ್ತೆ ಅಂತಾರೆ ಅಲ್ವಾ? ಏನೋ ಮಂತ್ರಿಸಿ ಕೊಡ್ತಾ ಇದ್ದೀನಿ, ಒಂದು ದಾರ ತಗೊಂಡೋಗಿ ಕಟ್ಟಮ್ಮ, ನಿನ್ನ ಮಗನಿಗೆ ಕಟ್ಟಮ್ಮ ಕೈಯಲ್ಲಿ ಅಂದರೆ ಸಾಕು, ಆಯಮ್ಮ ಎತ್ಕೊಂಡು ಬಂದು ಮಗನ ಕಟ್ಬಿಡ್ತಾಳೆ. ದಾರಾನೇ ಎಲ್ಲ ಮಾಡಿದ್ದು ಅಂದ್ಕೊಂಡ್ಬಿಡ್ತಾಳೆ ಆಮೇಲೆ ಅಲ್ವಾ? ಏನು ಮಾಡಿಕೊಡ್ತಾರೋ ಸುಮ್ಮನೆ ದಾರ ಕಟ್ಬಿಟ್ರೆ. ಅಂದರೆ ದಾನ ಮಾಡಂಗೆ ಇದ್ದಿದ್ರೆ ಇನ್ನೇನು, ನಾವೆಲ್ಲ ಮೈಯೆಲ್ಲ ದಾರಗಳೇ ಕಟ್ಕೊಂಡು ಓಡಾಡ್ತಾ ಇದ್ವಿ ಅಲ್ವಾ? ದಾರಗಳೇನ ಒಳ್ಳೇದು ಮಾಡಂಗಿದ್ದಿದ್ರೆ ಮೈ ತುಂಬ ದಾರಗಳೇ ಇರ್ತಾ ಇದ್ವು. ದಾರಗಳೆಲ್ಲ ಮಾಡೋದು ದೇವ್ರು ಮಾಡಬೇಕು, ದಾರಗಳು ಮಾಡೋದಿಲ್ಲ. ಅದು ವಿಚಿತ್ರ ಏನಂದರೆ, ಈಗಿನ ಕಾಲದಲ್ಲಿ ಕ್ರೈಸ್ತರು ಕೂಡ ಕಾಲುಗಳಿಗೆ ಕೈಗಳಿಗೆ ದಾರ ಕಟ್ಕೊಂಡು ಬಟ್ಟೆ ಮುಚ್ಕೊಂಡು ಓಡಾಡ್ತಾ ಇರ್ತಾರೆ. ಓಕೆ, ಬಲಗಾಲಲ್ಲಿ ದಾರ ಕಟ್ಕೊಂಡು ಅಲ್ವಾ? ಕರೆದಾರನೇ ಕಟ್ಟೋದು, ಏನು ಮಾಡ್ತಾರೆ? ಕಟ್ತಾರೆ. ಅಂದರೆ ಅವರ ಈ ಕ್ರೈಸ್ತರು ಕೂಡ ನಂಬ್ತಾ ಇರೋದೇನೆಂದರೆ, ಏನೋ ನಂಬಿಕೆ ಏನೋ ಆಗುತ್ತೆ ಅಂದರೆ, ದಾರ ಮಾಡೋಂಗಿದ್ದಿದ್ರೆ, ವಸ್ತುಗಳು ಮಾಡೋಂಗಿದ್ದಿದ್ರೆ ಇನ್ನೇನೈತೆ? ದೇವರು ಮಾಡಬೇಕು. ಅದಕ್ಕೆ ನಾವು ಏನಂದರೆ ಖಂಡಿತ ನಾವು ತಿಳ್ಕೊಳ್ಬೇಕು ಯಾವುದು ಅಂತ. ಈಗ ಉದಾಹರಣೆಗೆ ಫಸ್ಟೇ ನೀವು ಇಕ್ಕಟ್ಟಾದ ಬಾಗಿಲು ಅಂತಾರೆ, ಏನದು? ಅದರ ಅರ್ಥ ಏನು? ಅದರ ಅರ್ಥ ಇಷ್ಟೇ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನ. ಯಾವಾಗಲೂ ಇಕ್ಕಟ್ಟಾದ ಬಾಗಿಲು ಅಂತಿರಲ್ಲ. ಏನು ಆ ಬಾಗಿಲು? 10ನೇ ಅಧ್ಯಾಯ 9ನೇ ವಚನ, ನಾನೇ ಆ ಬಾಗಿಲು. ಹಲ್ಲೆಲೂಯ. ಏನಂತ ಹೇಳ್ತದೆ ಸ್ವಾಮಿ? ಅದರ ಅರ್ಥ ಏನು? ಇಕ್ಕಟ್ಟಾದ ಬಾಗಿಲು, ಇಕ್ಕಟ್ಟಾದ ಮಾರ್ಗ ಅಂದರೆ ಯೇಸುವನ್ನು ಹಿಂಬಾಲಿಸೋದೆ, ಯೇಸುವನ್ನು ನಂಬೋದೇ ಇಕ್ಕಟ್ಟು. ಹೇಳ್ತಾರೆ, ಏನಮ್ಮ ಚರ್ಚ್ಗೆಲ್ಲ ಹೋಗ್ತಾ ಇದೆಯಂತೆ ಅಲ್ವಾ? ಸರಿ, ಅವ್ರು ಚರ್ಚ್ಗೆ ಹೋಗ್ತಾ ಇದ್ದಾರೆ, ಇವ್ರಿಗೇನು ಸುಮ್ಮನೆ ಇರೋಕ್ಕಾಗಲ್ಲ. ಅವ್ರಿಗೆ ಬೈಬಲ್ ನೋಡಿದ್ರೆ ಜನರಿಗೆ ಉರಿ. ನಿಮ್ಮ ಮನೆಯಲ್ಲಿ ವಾಕ್ಯ ಇದೆ ಅಂದರೆ ಉರಿ, ನೀವು ಚರ್ಚ್ಗೆ ಹೋಗ್ತಾ ಇದ್ದೀರ ಅಂದರೆ ಉರಿ, ನೀವು ಪ್ರೇಯರ್ ಮಾಡಿಸ್ತಾ ಇದ್ದೀರಂದ್ರೆ ಉರಿ, ಪಾಸ್ಟ್ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದರೆ ಉರಿ. ಯಾಕೆ ಗೊತ್ತಾ? ಅವರೆಲ್ಲ ತಪ್ಪು, ಅವರಲ್ಲಿರುವ ಸೈತಾನ್ನ ಕೆಲಸ ಮಾಡಿಸ್ತಾ ಇರ್ತಾನೆ. ಈ ಲೋಕದಲ್ಲಿ ಯಾವ ನಾಮ ಕೂಡ ತೊಂದರೆ ಇಲ್ಲ, ಯೇಸು ನಾಮ ಅಂದ್ರೇನೇ ಸಮಸ್ಯೆ. ಯಾವ ನಾಮಕ್ಕೂ ಸಮಸ್ಯೆ ಇಲ್ಲ. ಸ್ವಾಮಿ ರಮೇಶ್ ಅವರು ಇದ್ದರೂ ಪರವಾಗಿಲ್ಲ, ಏನೋ ನಾನೇ ದೇವರಾದರೂ ಯಾರಿಗೂ ತೊಂದರೆ ಇಲ್ಲ. ಅಯ್ಯ ಅವರು ತುಂಬ ಒಳ್ಳೆಯಪ್ಪ, ಅಯ್ಯ ಅವ್ರಿಗೆ ಹೆಸರಲ್ಲಿ ತುಂಬ ಪವಾಡಗಳು ನಡೆಯುತ್ತಪ್ಪ ಅಂತ ಹೇಳ್ತಾರೆ. ಓಕೆ, ನಾನು ದೇವರಾದರೂ ಯಾರಿಗೂ ಸಮಸ್ಯೆ ಇಲ್ಲ, ಆದರೆ ನಾನು ದೇವ್ರ ನಂಬಾರ್ದು. ಯೇಸು ಅಂದರೆ ಜನಕ್ಕೆ ಸಾಕು ವಿರೋಧ. ಆ ಬಾಗಿಲು ಯಾವುದು? ಇಕ್ಕಟ್ಟಾದ ಬಾಗಿಲು ಯಾವುದು? ಅರ್ಥ ಆಯ್ತಾ? ಇಕ್ಕಟ್ಟಾದ ಬಾಗಿಲು ಯಾವುದು? ಯೇಸು ಎಂಬುದೇ ಇಕ್ಕಟ್ಟಾದ ಬಾಗಿಲು. ಅದನ್ನು ನಂಬೋರು, ಅಂಗೀಕರಿಸೋರು ಬಾಗಿಲಲ್ಲಿ ಹೋಗೋರು ಅಷ್ಟೇ. ಸಿಂಪಲ್ ಆಗಿ ಏನಿಲ್ಲ ನೋಡಿ. ಯೇಸು ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಹೋಗ್ಬೇಕಲ್ವಾ? ಅಲ್ಲಿ ತೆಗೆದು ನೋಡೋ ಅಷ್ಟರಲ್ಲಿ ಅಯ್ಯಯ್ಯೋ ಏನಪ್ಪ ಇಷ್ಟು ಮುಳ್ಳು, ಇಷ್ಟು ತೊಂದರೆ ಇದೆ ಅನ್ನೋ ರೀತಿಯಲ್ಲಿ ಒಳಗೆ ಬಂದರೆ ಅವನು ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ನನ್ನ ಪ್ರಿಯ ದೇವಜನರೇ, ಇಕ್ಕಟ್ಟಾದ ಮಾರ್ಗ ಯಾವುದು? ಯೇಸು ಎಂಬ ಬಾಗಿಲು, ಯೇಸು ಎಂಬ ಮಾರ್ಗ. ಯೇಸು ಸ್ವಾಮಿಗೆ ಉದಾಹರಣೆಗೆ ಬಾಗಿಲು, ಯೇಸು ಸ್ವಾಮಿ ಹೇಳ್ತಾರೆ ನಾನೇ ಆ ಬಾಗಿಲು ಅಂತ ಇದ್ದಾರೆ. ಹಾಗಾದ್ರೆ ಮಾರ್ಗ ಯಾವುದು? ಯೇಸು ಸ್ವಾಮಿ ಯೋಹಾನ 14:6 ಹೇಳಿದ್ರು, ನಾನೇ ಮಾರ್ಗವು. ಏಸಪ್ಪ ಏನು ಹೇಳಿದ್ರು? ನಾನೇ. ನೋಡಿ, ಇಲ್ಲಿ ಏಸಪ್ಪ ಹೇಳ್ತಾರೆ ನಾನು ಬಾಗಿಲು ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಹೇಳ್ತಾ ಇದ್ದಾರೆ ನಾನು ಮಾರ್ಗವು ಅಂತ ಹೇಳ್ತಾ ಇದ್ದಾರೆ. ನಾನೇ ಆ ಬಾಗಿಲು, ನಾನೇ ಆ ಮಾರ್ಗ.
ಆದರೆ ಜನಕ್ಕೆ, ಲೋಕಕ್ಕೆ ಏಸು ಬೇಡ, ಆ ಮಾರ್ಗ ಬೇಡ, ಆ ಬಾಗಿಲು ಬೇಡ. ನಮಗೇನು ಬೇಕಪ್ಪ ಅಂದರೆ ಸ್ವಾತಂತ್ರ್ಯ ಬೇಕು, ನಮಗೆ ಪಾಪ ಬೇಕು, ನಮಗೆ ಕೆಟ್ಟತನ ಬೇಕು, ನಮಗೆ ಇಷ್ಟಾನುಸಾರ ಜೀವನ ಮಾಡಬೇಕು, ಅದೇ ಜನರಿಗೆ ಬೇಕು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಮುಖಾಂತರವಲ್ಲದೆ ಯಾರು ತಂದೆಯ ಬಳಿಗೆ ಬರಲಾರರು. ಇಷ್ಟು ಕ್ಲಿಯರಾಗಿ ದೇವರ ವಾಕ್ಯ ಹೇಳಿದ್ರೂ ಕೂಡ ನೋಡಿ, ನೀವು ವಿಶಾಲವಾದ ಮಾರ್ಗದಲ್ಲಿ ಹೋದರೆ ನಾಶನಕ್ಕೆ ಹೋಗ್ತೀರಾ. ಅದಕ್ಕೆ ನನ್ನ ಮುಖಾಂತರ, ಬಾಗಿಲಾಗಿರುವ ನನ್ನ ಮುಖಾಂತರ, ಮಾರ್ಗವಾಗಿರುವ ನನ್ನ ಮುಖಾಂತರ ಪರಲೋಕಕ್ಕೆ ಹೋಗುವುದಕ್ಕೆ ಬರ್ರಿ ಅಂತ ಎಷ್ಟು ಇನ್ವಿಟೇಷನ್ ಕೊಟ್ಟರು, ಕರೆದರು, ಅಂಗಲಾಚಿದ್ರು. ಜನಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಈ ಶರೀರ ಆಶೆ, ನೇತ್ರಾಶೆ, ಬದುಕು ಬಾಳಿನ ಢಂಬ. ಶರೀರ ಇಷ್ಟಪಡಲ್ಲ, ತ್ಯಾಗನ ಇಷ್ಟಪಡಲ್ಲ, ನಮ್ಮ ನೇತ್ರಾಶೆ ಇಷ್ಟಪಡಲ್ಲ. ತೃಪ್ತಿ ಆಗುತ್ತೆ ಹೋಗಲಿ, ಶರೀರಕ್ಕೆ ಕೊಟ್ಟಿದ್ದು, ಕಣ್ಣಿಂದ ನೋಡಿದ್ದು ತೃಪ್ತಿ ಆಗುತ್ತಾ? ಎಷ್ಟು ಸಿನಿಮಾಗಳು ನೋಡಿದ್ರೆ ತೃಪ್ತಿ ಆಗೋಗುತ್ತೆ? ಎಷ್ಟು ಸೀರಿಯಲ್ಗಳು? ಇಲ್ಲಿ ಎಷ್ಟು ಜನ ಸೀರಿಯಲ್ಗಳು ನೋಡ್ತೀರಾ? ಕೈ ಎತ್ತಲ್ಲ ಬಿಡ್ರಿ, ನೀವು ಹೇಳಲ್ಲ ಬಿಡ್ರಿ, ನೀವು ನೋಡ್ತೀವಿ. ಇರ್ಲಿ ಬಿಡ್ರಿ, ನೋಡಿದ್ರೆ ಬಿಡಲ್ಲ ಅದು. ನನ್ನನ್ನು ನೋಡು, ನಾನು ನಿನ್ನನ್ನು ಯಾರು ನೋಡಕ್ ಬಿಡಲ್ಲ ಅಂತ ಹೇಳ್ತದೆ. ಹಾಗೆ ಸೀರಿಯಲ್. ಓಕೆ, ಸಿನಿಮಾ ಆದರೂ ಮುಗಿದೋಗುತ್ತೇನೋ, ಸೀರಿಯಲ್ ಮುಗಿದೋಗಲ್ಲ. ಅದಕ್ಕೆ ಹೊಸ್ದಾಗಿ ಏನೋ ಕಂಡ್ಕೊಂಡ್ಬಿಟ್ಟವ್ರೆ. ಈ ಏನೋ ಹೇಳ್ತಾರ, ನನಗೆ ಗೊತ್ತಿಲ್ಲ, ಪಾರ್ಟ್ ಆಗಿ ಬಿಡ್ತಾರೆ ಇವಾಗ. ಪಾರ್ಟ್ ಆಗಿ ಏನೋ ಡ್ರಾಮಾಸೋ ಏನೋ ಎಲ್ಲ ಮಾಡ್ತಾರೆ, ಸೀರೀಸ್ ಮಾಡ್ತಾರೆ, ಒಂದರ ನಂತರ ಒಂದಾದ್ಮೇಲೆ ಒಂದು ಕಾಯ್ತಾ ಇರ್ತಾರೆ. ಸರಿ, ಈಗ ನೋಡಿ, ಲೋಕದಾಶೆ ತೃಪ್ತಿನೇ ಆಗಲ್ಲ. ಶರೀರ, ಅದಕ್ಕೆ ನೀವೆಷ್ಟು ಏನು ತಿಂದ್ರು, ಎಷ್ಟು ಕುಡಿದ್ರು, ಎಷ್ಟು ನೋಡಿದ್ರು, ಏನು ಮಾಡಿದ್ರು ತೃಪ್ತಿ ಆಗೋದಿಲ್ಲ. ತೃಪ್ತಿ ಆಗೋದ್ರೆ ಅದು ಮುಕ್ತಾಯ ಅಲ್ವಾ? ಅದಕ್ಕೆ ಮುಕ್ತಾಯ ಆಗಲ್ಲ. ಅದಕ್ಕೆ ದೇವಜನವೇ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಇಕ್ಕಟ್ಟಾದ ಬಾಗಿಲು ನಾನು, ಆ ಇಕ್ಕಟ್ಟಾದ ಮಾರ್ಗ ನಾನು, ಆ ಇಕ್ಕಟ್ಟಾದ ಮಾರ್ಗದಲ್ಲಿ ಬಂದವರಿಗೆ ಕೊನೆಯಲ್ಲಿ ನಿತ್ಯ ಜೀವ ಕೊಡ್ತೀನಿ, ನೀವು ಬರ್ರಿ ಅಂತ ದೇವರು ಓಪನ್ ಆಗಿ ಅದರ ಬಗ್ಗೆ ಹೇಳಿದ್ರೂ ಕೂಡ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅವರಿಗೆ ಬೇಕಾಗಿರೋದು ವಿಶಾಲವಾದ ಮಾರ್ಗ. ಯಾಕೆಂದ್ರೆ ಇಕ್ಕಟ್ಟಾದ ಮಾರ್ಗ ಕಷ್ಟ, ಬಹಳ ಏನೋ ನಿರಾಕರಣೆ ಮಾಡಬೇಕು, ತ್ಯಾಗ ಮಾಡಬೇಕು, ವಿಧೇಯತೆಯಿಂದಿರಬೇಕು, ಎಲ್ಲ ಇದೆ. ಲೂಕನ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ 23-24 ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಈ ಮಾರ್ಗದಲ್ಲಿ ಹೋಗೋದು ಒಂದಿನ ಹೋಗ್ತೀನಿ, ಇನ್ನೊಂದು ದಿವಸ ಇಲ್ಲಿ ಹೋಗ್ತೀನಿ ಅಲ್ಲ. ಒಂದು ಸಾರಿ ಅಲ್ಲಿ ಹೋದ್ಮೇಲೆ ಏನಾಗಬೇಕು? ಹೋಗ್ತಾನೇ ಇರಬೇಕು. ಇವತ್ತು ನಾವೆಲ್ಲ ಹೋಗ್ತಾನೆ ಇದೀವಲ್ಲ ಅದೇ ಮಾರ್ಗದಲ್ಲಿ. ಕಷ್ಟ ಇಲ್ವಾ ನಮಗೆ? ಇಲ್ವಾ? ಬೇರೆಯವ್ರಿಗೂ ನಮಗೆ ಹೋಲಿಕೆ ಮಾಡಿದರೆ ಅವರು ಸುಳ್ಳು ಹೇಳ್ಬೋದು, ಮೋಸ ಮಾಡ್ಬೋದು, ಇಷ್ಟಾನುಸಾರ ಜೀವಿಸ್ಬೋದು. ನಮಗೆ ಆ ಫ್ರೀಡಮ್ ಇಲ್ಲ. ಆ ಫ್ರೀಡಮು ಒಂದು ಸ್ವಲ್ಪ ದಿನಗಳ ಹಿಂದೆ ನಮ್ಮ ಮನೆಯಲ್ಲಿ ನಮ್ಮ ಮಗ ಕೇಳ್ದ. ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಡ್ಯಾಡಿ ತುಂಬ ಒಳ್ಳೆಯವರು ಅಂತ ಹೇಳ್ದ. ಅವ್ರ ಫ್ರೆಂಡ್ ಹೇಳಿದ್ನಂತೆ, ನಮ್ಮ ಡ್ಯಾಡಿ ತುಂಬ ಒಳ್ಳೆಯವನು ಅಂತ ಹೇಳಿ. ಇವನು ಕೇಳಿದಾನೆ, ಯಾಕೆ ಅಂದರೆ ನಮ್ಮ ಡ್ಯಾಡಿ ಯಾವಾಗಲೂ ನನ್ನ ಸಿನಿಮಾಗೆ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ನಮ್ಮ ಡ್ಯಾಡಿ ತುಂಬ ಒಳ್ಳೆಯವರು. ಆವಾಗ ನಮ್ಮ ಮಗ ಬಂದು ನನ್ನ ಕೇಳ್ದ, ಡ್ಯಾಡಿ ನೀನು ಯಾಕೆ ಕರ್ಕೊಂಡು ಹೋಗಲ್ಲ? ಅದರ ಅರ್ಥ ಅವರೇನು, ಅವ್ರ ಡ್ಯಾಡಿ ಒಳ್ಳೆಯವನು, ಸಿನಿಮಾಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಡ್ಯಾಡಿ ಕೆಟ್ಟವನು, ಎಲ್ಲೂ ಕರ್ಕೊಂಡು ಹೋಗಲ್ಲ. ಸಿನಿಮಾ ಥಿಯೇಟ್ರ್ ಹೆಂಗಿರುತ್ತೆ ಅವ್ನು ನೋಡಿಲ್ಲಲ್ಲ. ಸಿನಿಮಾ ಥಿಯೇಟ್ರ್ ಅಂದರೆ ಅವ್ರು ಹೇಳ್ತಾರಲ್ಲ ಹುಡುಗರು, ಅಲ್ಲಿ ದೊಡ್ಡ ಸ್ಕ್ರೀನು, ಇಲ್ಲಿ ಟಿ ವಿ ಇಷ್ಟೇ ಅದು ದೊಡ್ಡದಾಗಿರುತ್ತೆ, ಸೌಂಡ್ ಈ ಕಡೆ ಬರುತ್ತೆ, ಏನೋ ಸೌಂಡ್ ಹೆಂಗೆ ಬರುತ್ತೆ ಗೊತ್ತಾ, ಈ ಸ್ಟೋರಿಗಳು ಹೇಳ್ತಾರೆ ನೋಡ್ರಿ, ಹಂಗೆ ಅಂತ ಹೇಳಿದಾಗ ಇವ್ರಿಗೆ ಹೆಂಗಿರುತ್ತೋ ಸಿನಿಮಾ ಥಿಯೇಟ್ರ್ ಅಂದರೆ. ಅವರಪ್ಪ ಒಳ್ಳೆಯವರು ಕರ್ಕೊಂಡು ಹೋಗ್ತಾರೆ, ನಮ್ಮಪ್ಪ ಒಳ್ಳೆಯವನೆಲ್ಲ ಕರ್ಕೊಂಡು ಹೋಗಲ್ಲ. ಅಂದರೆ ಅವ್ರಿಗೆ ಲೋಕದಲ್ಲಿ ಹುಡುಗರಿಗೆ ಏನು ಗೊತ್ತು, ಸಿನಿಮಾಗೆ ತೋರಿಸಿದ್ರೆ ಅಪ್ಪ ಒಳ್ಳೆಯವರು. ಓಕೆ, ಒಳ್ಳೆ ಸಿನಿಮಾ ತೋರಿಸೋಣ, ತಪ್ಪಿಲ್ಲ, ಏನೋ ಮಕ್ಕಳದ ಅನಿಮಲ್ಸ್ದು ಏನಾದರೂ ಸ್ಟೋರೀಸ್ದು, ಅದು ಅಲ್ಲಿಗೆ ನಿಂತೋಗುತ್ತಾ ಮಕ್ಕಳಿಗೆ ಆಸೆ, ರೂಢಿ ಆಗೋಗ್ಬಿಡುತ್ತೆ. ಒಳ್ಳೇದು ಮಾತ್ರ ನೋಡ್ಬೇಕಂತ ನಾವು ಹೇಳಿರ್ತೀವಿ. ಮಕ್ಕಳು ದೊಡ್ಡವರಾದ್ಮೇಲೆ ಯಾವ್ಯಾವ್ದು ನೋಡ್ತಾರೋ ನಮಗೆ ಗೊತ್ತಿಲ್ಲ. ನನ್ನ ಪ್ರಿಯ ದೇವಜನರೇ,
ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರಿಗಾದರೂ ಈ ಮಾರ್ಗದಲ್ಲಿ ನಡೆಯಲಿಕ್ಕೆ ಇಷ್ಟ ಇದ್ದರೆ ಸುಲಭ ಅಲ್ಲ, ಶಿಲುಬೆಯನ್ನು ಹೊತ್ಕೊಂಡು ಹೋಗ್ಬೇಕು. ಶಿಲುಬೆ ಅಂದ್ರೆ ಏನು? ಕಷ್ಟ, ಆಮೇಲೆ ಸಂಕಟ, ಆಮೇಲೆ ಹಿಂಸೆ, ಆಮೇಲೆ ನಿನ್ನ ನೋವು, ಬಾಧೆ, ಇನ್ನೇನಾದರೂ ಹೇಳ್ರಿ ಬೇರೆದು ಎಲ್ಲ, ಆಮೇಲೆ ಪಾಪ. ಓಕೆ, ಶಿಲುಬೆ ಅಂದರೆ ಅವಮಾನ. ಶಿಲುಬೆ ಅಂದರೆ ಅವಮಾನ. ಶಿಲುಬೆ ನೋಡ, ಶಿಲುಬೆ ಮೇಲೆ ಹಾಕಿದ್ದಾರೆ, ಅದರ ಅವಮಾನ. ಮೊದಲು ಶಿಲುಬೆ ಅಂದರೆ ಜನ ಶಾಪಗ್ರಸ್ತರು ಅಂತ ಹೇಳ್ತಾ ಇದ್ರು. ಏನು? ಶಾಪಗ್ರಸ್ತರನ್ನೇ ಅಲ್ಲಿ ಹಾಕ್ಬೋದು. ಅವಮಾನ ಶಿಲುಬೆ ಅಂತ ಹೇಳಿದರೆ, ಇದು ಯೇಸುಸ್ವಾಮಿ ಹೇಳ್ತಾರೆ, ಅದನ್ನು ಒತ್ತುಕೊಂಡು ಬರ್ರಿ. ಅದರ ಅರ್ಥ ಏನು ಮಾಡ್ಬೇಕಂತೆ? ನಾವು ಅವಮಾನನ ಒತ್ಕೊಂಡು ಹೋಗ್ಬೇಕು, ಶಾಪವನ್ನು ಒತ್ಕೊಂಡಂಗಿರಬೇಕು, ಹಿಂಸೆ, ನೋವು, ಸಂಕಟ, ದುಃಖ ಎಲ್ಲವನ್ನ ಸಹಿಸಿಕೊಂಡು ಯಾರ ಹಿಂದೆ ಹೋಗ್ಬೇಕು? ನೋಡಿ, ದೇವ್ರ ವಾಕ್ಯ ನಮಗೇನಾದ್ರು ಬಚ್ಚಿಟ್ಟಿದೆಯಾ? ಬಚ್ಚಿಟ್ಟಿಲ್ಲ. ನೀವು ನನ್ನ ಹಿಂದೆ ಬರಬೇಕಾದ್ರೆ ಇದು ಮಾಡಬೇಕು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಕೆಲವು ಸಾರಿ ನಾವೇನು ಮಾಡ್ತೀವಿ ಗೊತ್ತಾ? ನನ್ನ ಶಿಲುಬೆ ದೊಡ್ಡದಾಗಿದೆ, ಸ್ವಲ್ಪ ಕಟ್ ಮಾಡೋಣ ಅಲ್ವಾ? ಒಂದು ಸಾರಿ ಒಂದು ಇಲಿಸ್ಟ್ರೇಷನ್ ಇದೆ, ಯಾವುದೊಂದು ಒಳ್ಳೆಯ ವಿಡಿಯೋ ಇದೆ. ಎಲ್ಲರೂ ಶಿಲುಬೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಕಷ್ಟ, ತುಂಬ ಕಷ್ಟ. ಆ ವಿಡಿಯೋ ಸಿಕ್ಕಿದ್ರೆ ಯಾವ್ದಾದ್ರು ಗ್ರೂಪಲ್ಲಿ ಹಾಕ್ತೀನಿ. ಆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದಾರೆ ಅಂದರೆ, ಎಲ್ಲರೂ ಶಿಲುಬೆ ಅಂದರೆ ಅದು ಆರಿಸಲ್ಪಟ್ಟವ್ರು ಹೇಳ್ತಾ ಇರೋದು. ಶಿಲುಬೆ ಎತ್ಕೊಂಡು ಹೋಗ್ತಾ ಇರ್ತಾರೆ, ಕಷ್ಟಪಟ್ಟು ಹೋಗ್ತಾ ಇದ್ರೆ ಇವನಿಗೆ ತುಂಬ ಭಾರ ಅನಿಸ್ತದೆ. ಆವಾಗ ಅಲ್ಲೊಂದು ಖಡ್ಗ ಕಾಣಿಸ್ತದೆ. ಅರೆ, ಇಷ್ಟು ದೊಡ್ಡದು ಎತ್ಕೊಂಡೋಗಿ ನಾನೇನು ಮಾಡ್ತೀನಿ, ಒಂಚೂರು ಕಟ್ ಮಾಡೋಣ ಅಂತ ಸ್ವಲ್ಪ ಕಟ್ ಮಾಡ್ತಾನೆ. ಆವಾಗ ಇವನಿಗೆ ಸ್ವಲ್ಪ ಈಸಿ ಅನಿಸ್ತದೆ. ಪಕ್ಕದಲ್ಲಿರೋ ನೋಡಿ ನಗ್ತಾರೆ, ನಾನು ನೋಡಿ ಎಷ್ಟು ಸ್ಪೀಡಿಗೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಇರ್ತಾನೆ. ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ಇದು ಯಾಕೋ ಇನ್ನು ಸ್ವಲ್ಪ ಭಾರ ಆಗೋಯ್ತು, ಇನ್ನೊಂಚೂರು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕೊನೆ ಆ ಕೊನೆ ಇನ್ನೂ ಸ್ವಲ್ಪ ಕಟ್ ಮಾಡ್ತಾನೆ. ಆವಾಗ ಇನ್ನೂ ಸ್ಪೀಡಾಗಿ ಹೋಗ್ತಾ ಇರ್ತಾನೆ. ಮಿಕ್ಕಿದವರೆಲ್ಲ ಕಷ್ಟಪಟ್ಕೊಂಡು ನಿಧಾನವಾಗಿ ಎಳ್ಕೊಂಡು ಹೋಗ್ತಾ ಇದ್ರು, ಇವನು ಸ್ಪೀಡಾಗಿ ಹೋಗ್ತಾ ಇರ್ತಾನೆ. ನಗನಗುತ್ತಾ ಖುಷಿಯಾಗಿ, ನೋಡಿ ಎಷ್ಟು ಈಸಿಯಾಗಿ ಐತೆ ನನಗೆ ಅಂತ. ಅಲ್ಲಿ ಹೋದಾಗ ಅಲ್ಲಿ ಒಂದು ದೊಡ್ಡ ಸುರಂಗ ಇರ್ತದೆ. ಇವನಿಗಿಂತ ಮುಂಚೆ ಹೋದವರೆಲ್ಲ ಶಿಲುಬೆ ಹಾಕ್ತಾರೆ, ಅದ್ರ ಮೇಲೆ ನಡ್ಕೊಂಡು ಆಚೆ ಹೋಗ್ತಾರೆ. ಇವನು ಹೋಗಿ ಶಿಲುಬೆ ಹಾಕ್ತಾನೆ, ಅವನ ಶಿಲುಬೆ ಸಾಕಾಗಲ್ಲ. ಯಾಕೆ? ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ದಾನೆ. ಕ್ರೈಸ್ತರು ಕೆಲವ್ರು ಹೆಂಗಂದ್ರೆ ಸುಲಭ ಮಾಡ್ಕೊಂಡ್ಬಿಡ್ತಾರೆ. ಪರವಾಗಿಲ್ಲ, ನಾನು ಪರಲೋಕಕ್ಕೆ ಹೋಗ್ತೀನಿ ಅಂತ. ನೀನು ಶಿಲುಬೆ ಅಂದರೆ ಬಾಧೆಗಳನ್ನ, ಅವಮಾನಗಳನ್ನ ಕಡಿಮೆ ಮಾಡ್ಕೊಂಡು ನೀನು ಹೋದರೆ ಒಂದು ದಿವಸ ಅಲ್ಲಿ ಮಾರ್ಗ ಕಟ್ಟಾಗೋಗುತ್ತೆ. ಹುಷಾರಾಗಿರಬೇಕು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನಾವು ಈ ಲೋಕ ಯಾತ್ರೆಯನ್ನ ಮುಗಿಸ್ಬೇಕು. ಹಲ್ಲೆಲೂಯ. ಏನ್ ಮಾಡ್ಬೇಕು? ಈ ಲೋಕಯಾತ್ರೆಯನ್ನ ಮುಗಿಸ್ಬೇಕು. ಆ ಲೋಕಯಾತ್ರೆಯನ್ನು ಮುಗಿಸದೆ ಹೋದ್ರೆ ಖಂಡಿತವಾಗಿ ನಾವು ರಕ್ಷಣೆಯನ್ನು ಕಳ್ಕೊಳ್ತೀವಿ ಅನ್ನೋದು ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು. ಓಕೆ, ಈ ರೀತಿ ಇನ್ನು ವಾಕ್ಯಗಳಿದಾವೆ, ಆದರೆ ನಾವು ಅದೆಲ್ಲ ಆಲೋಚನೆ ಮಾಡೋಕ್ಕಾಗಲ್ಲ. ಇಲ್ಲಿ ಹೇಳ್ತಾ ಇರೋದು ಮೊದಲನೇ ವಾಕ್ಯಕ್ಕೆ ಮತ್ತೆ ಬರೋಣ. ಆ ವಾಕ್ಯದಲ್ಲಿ ಹೇಳ್ತದೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ಅದರಲ್ಲಿ ಹೋಗುವವರು ಎಷ್ಟು ಜನ? ಇವತ್ತು ಲೋಕದಲ್ಲಿ ಕಾಣಿಸ್ತಾ ಇದೆ ನಿಮಗೆ? ಬಹು ಜನರು ಕಾಣಿಸ್ತಾ ಇದ್ದಾರಾ? ನಮ್ಮನ್ನು ನೋಡಿ ಹೇಳ್ತಾರೆ, ಏನಕ್ಕೆ ಸ್ವಲ್ಪ ಜನ ನಂಬ್ಕೊಂಡ್ಬಿಟ್ಟಿದ್ದೀರಾ, ನಿಮಗೇನು ಅಂತ ಬೈಬಲ್ ಹೇಳ್ತಾ ಇದೆ. ಬಹು ಜನರನ್ನು ನೋಡಿ ಬೇಸರ ಮಾಡಿಕೊಳ್ಳಬೇಡ್ರಿ. ಕೆಲವು ಸಾರಿ ಜಾತ್ರೆಗಳು ನಡೆದಾಗ ಪರಸೆಗಳು ನಡೆದಾಗ, ಹಬ್ಬಗಳು ನಡೆದಾಗ ಅವರೆಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ನಾವು ಮಾತ್ರ ನಮ್ಮದು ಒಂಟಿ ಮನೆ ಅಲ್ವಾ? ನಮ್ಮ ಮನೆ ಹತ್ರ ಏನೂ ಇಲ್ಲ, ಬೆಳಕು ಇಲ್ಲ, ಪಟಾಕಿ ಇರುತ್ತೆ ಬಿಡಿ, ಕೆಲವರು ಹೊಡ್ಕೋತೀರ. ಓಕೆ, ಅಂದರೆ ನಾನು ಹೇಳ್ತೀನಿ, ಉದಾಹರಣೆಗೆ ಅವರು ಹಬ್ಬ ಆಡಂಬರ ಮಾಡ್ತಾರೆ, ನಾವು ಯಾವುದೂ ಆಡಂಬರ ಇಲ್ಲ, ಹಬ್ಬನೂ ಇಲ್ಲ, ಯಾವುದೂ ಇಲ್ಲ ನಮಗೆ ಅಲ್ವಾ? ನಾವು ಹೋಗಿ ಅಂದ್ಕೊತೀವಿ, ಇವರೆಲ್ಲ ತುಂಬ ಜನ ಇದ್ದಾರೆ, ನಾವು ಸ್ವಲ್ಪ ಜನ ಇದ್ದೀವಿ. ಆದರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೋಗ್ತಾ ಇರೋ ದಾರಿ ಯಾವುದು ಅಂತ. ನಮಗೆ ಗೊತ್ತು ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ. ಬೇಜಾರು ಮಾಡ್ಕೋಬಾರ್ದು. ನಿಮಗೆ ಅವಮಾನ ಆದರೂ, ನೋವಾದರೂ, ಸಂಕಟ ಆದರೂ, ವಿರೋಧ ಆದರೂ, ನೀವು ಹೋಗ್ತಾ ಇರೋ ದಾರಿ ಸರಿ ಇದೆ. ನೀವು ಆರಿಸಿಕೊಂಡಿರುವಂಥ ಮಾರ್ಗ ಕರೆಕ್ಟ್ ಆಗಿದೆ. ಆದ್ದರಿಂದ ನೀವು, ನಾನು, ಈ ವಾಕ್ಯ ಹೇಳ್ತಾ ಇದೆ, ಅದರಲ್ಲಿ ಹೋಗುವವರು ಬಹುಜನ, ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು ಅಂತ. ದಾರಿ ಸುಲಭ ಅಲ್ಲ.
ಬಾಗಿಲೂನೂ ಇಕ್ಕಟ್ಟೆ, ದಾರಿನೂ ಇಕ್ಕಟ್ಟೆ. ಅಂದ್ರೆ ಜೀವನ ಪೂರ್ತಿ ನಮಗೆ ಇಕ್ಕಟ್ಟಲ್ಲೇ ಹೋಗ್ತಾ ಇರ್ತೇವೆ. ಬಟ್ ಕೊನೆಯಲ್ಲಿ ನೋಡುವಾಗ ನಿತ್ಯ ಜೀವ. ಹಲ್ಲೆಲೂಯ. ಆದರೆ ಈ ವಿಶಾಲವಾದ ಮಾರ್ಗ ಎಲ್ಲ ಫ್ರೀ 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 ಫ್ರೀ, ಕೊನೆಯಲ್ಲಿ ನೋಡುವಾಗ ನಾಶನ, ನರಕ, ಅಲ್ಲಿ ಪರಲೋಕ. ಯಾವುದು ಬೇಕು ಈ ದಿನ? ಬೇಗ ವಿಶಾಲವಾಗಿ ಸುಲಭವಾಗಿ ಸಂತೋಷವಾಗಿ ಈ ಲೋಕದಲ್ಲಿ ತಿಂದು ಕುಡಿದು ಪಾಪ ಮಾಡಿ ಅಲ್ಲಿ ಇಲ್ಲಿ ಹೋಗುವಂಥ ಕಾರ್ಯನ? ಕಷ್ಟ ಆದರೂ ಪರವಾಗಿಲ್ಲ, ನಷ್ಟ ಆದರೂ ಪರವಾಗಿಲ್ಲ, ನೋವಾದರೂ ಪರವಾಗಿಲ್ಲ, ನಾನು ಯೇಸುವನ್ನೇ ಹಿಂಬಾಲಿಸುತ್ತೇನೆ. ಆ ಬಾಗಿಲು ಯೇಸು, ಆ ಮಾರ್ಗ ಯೇಸು, ಆ ನಿತ್ಯ ಜೀವಕ್ಕೆ ಏಕೈಕ ಮಾರ್ಗ ಯೇಸು. ಬೇರೆ ಏನಾದರೂ ಮಾರ್ಗ ಬೈಬಲ್ ಹೇಳಿದೆಯಾ? ಮಾರ್ಗ ಏನಾದರೂ? ಲೋಕದಲ್ಲಿ ಎಷ್ಟು ಮಾರ್ಗಗಳಿದಾವೆ ಗೊತ್ತಾ? ನೀವು ಅನ್ನದಾನ ಮಾಡಿದರೆ ಸಾಕು, ಒಂದು ಹೆಸರನ್ನ ಪದೇ ಪದೇ ಉಚ್ಚರಿಸಿದರೆ ಸಾಕು, ಎಲ್ಲಿ ಮುಳುಗಿ ಬಂದರೆ ಸಾಕು, ಎಲ್ಲಾದ್ರೂ ನಡ್ಕೊಂಡೋದ್ರೆ ಸಾಕು, ಎಲ್ಲೋ ಏನೋ ಮಾಡಿದರೆ ಸಾಕು, ನಿಮಗೆ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತಾರೆ. ಬೈಬಲ್ ಯಾವ ಮಾರ್ಗಗಳನ್ನು ಕೊಟ್ಟಿಲ್ಲ, ಆ ಒಂದೇ ಮಾರ್ಗ. ಹಲ್ಲೆಲೂಯಾ. ಆ ಮಾರ್ಗ ಯೇಸುವಿನ ಮಾರ್ಗ, ಆ ಮಾರ್ಗ ನಿತ್ಯ ಜೀವದ ಮಾರ್ಗ. ಯೇಸು ಸ್ವಾಮಿ ಎಲ್ಲರೂ ಆ ಮಾರ್ಗದಲ್ಲಿ ಹೋಗ್ಬೇಕಂತ ಆಸೆ ಪಡ್ತಾರೆ, ಆದರೆ ಅನೇಕರು ಹೋಗಲ್ಲ, ಕೆಲವರಾದರೂ ಹೋಗ್ತಾರೆ. ಆದರೆ ನಾವು ಅನೇಕರನ್ನು ನೋಡಿ ಬೇಜಾರು ಮಾಡ್ಕೋಬಾರ್ದು. ನಮ್ಮ ಮಾರ್ಗ ಸರಿ ಮಾರ್ಗ ಅಂತ ನಾವು ತಿಳ್ಕೊಳ್ಬೇಕು. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಒಂದು ನಿಮಿಷ ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೂ ಮುಂಚೆ ನಿಮಗೇನಾದರೂ ಬೇಸರ ಆಗಿದ್ರೆ, ಅಯ್ಯೋ ಈ ಮಾರ್ಗದಲ್ಲಿ ತುಂಬ ಕಡಿಮೆ ಜನ, ತುಂಬ ಬಡವರಿದ್ದಾರೆ, ತುಂಬ ಬಲಹೀನರಿದ್ದಾರೆ, ಲೋಕದಲ್ಲಿ ತಿರಸ್ಕಾರಕ್ಕೆ ಒಳಪಟ್ಟವರಿದ್ದಾರೆ, ನೋಡು ಆ ಕಡೆ ನೋಡ್ರಿ, ಐಶ್ವರ್ಯವಂತರು, ಹಣವಂತರು, ಜ್ಞಾನಿಗಳು, ಸುಂದರವಾಗಿರುವಂಥವರು, ಸಾಧನೆ ಮಾಡಿದವರು ಎಲ್ಲರೂ ಅಲ್ಲಿದ್ದಾರೆ. ಆದರೆ ಈ ಮಾರ್ಗದಲ್ಲಿ ಕೆಲವರು ಮಾತ್ರ ಇದ್ದಾರಲ್ಲ. ದೇವಜನವೇ, ಬೇಜಾರು ಮಾಡಿಕೊಳ್ಳಬೇಡ್ರಿ. ಈ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ನಮ್ಮ ಮಾರ್ಗ ಇಕ್ಕಟ್ಟಾದ ಮಾರ್ಗ ಅಂತೆ, ನಮ್ಮ ಬಾಗಿಲು ಇಕ್ಕಟ್ಟಾದ ಬಾಗಿಲಂತೆ. ಆದರೆ ಇಲ್ಲಿ ಸ್ವಲ್ಪ ಜನ, ಇದು ಸ್ವಲ್ಪ ಜನ ಹೋಗುವ ಮಾರ್ಗ, ಆದರೆ ಆ ನಾಶನ ಮಾರ್ಗ ಅನೇಕರು ಹೋಗುವಂಥ ಮಾರ್ಗ. ಅದು ದೇವರ ವಾಕ್ಯ ನಿಮ್ಮನ್ನು ಕೇಳ್ತಾ ಇದೆ. ಮಗಳೇ, ಮಗನೇ, ಎಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದೆಯಾ? ಕಷ್ಟ, ನೋವು, ಅವಮಾನ, ಸಂಕಟ, ದುಃಖ ಅಂತ ಹೇಳಿ ಇಕ್ಕಟ್ಟಾದ ಬಾಗಿಲನ್ನು, ದಾರಿಯನ್ನು ಬೇಡ ಅನ್ನುತ್ತೀಯೋ? ಇಲ್ಲವೇ ಪರವಾಗಿಲ್ಲ, ಅಂತ್ಯವು ನನಗೆ ಆಶೀರ್ವಾದಕರವಾಗಿರಬೇಕು, ನಾನು ಪರಲೋಕ ಸೇರಬೇಕು, ನಿತ್ಯ ಜೀವ ಹೊಂದಬೇಕು, ನನ್ನ ಆತ್ಮ ಬಿಡುಗಡೆ ಹೊಂದಬೇಕು, ರಕ್ಷಣೆ ಹೊಂದಬೇಕು ಅಂತಿದ್ದೀರಾ? ಯಾವ ಮಾರ್ಗ ಬೇಕು ದೇವಜನವೇ? ನೀವೊಂದು ಪ್ರಾರ್ಥನೆ ಮಾಡ್ರಿ. ಅಪ್ಪ, ಸಂಕಟಗಳನ್ನು ಸಹಿಸುವ ಶಕ್ತಿ ಕೊಡಪ್ಪ, ವಿರೋಧಗಳನ್ನು ಸಹಿಸುವ ಶಕ್ತಿ ಕೊಡಪ್ಪ, ನನ್ನ ಮೇಲೆ ಬರುವ ಭಾರವನ್ನು ಹೊತ್ತುಕೊಂಡು ಹೋಗುವಂಥ ಶಕ್ತಿಯನ್ನು ಕೊಡಪ್ಪ. ಯಾರಾದರೂ ಅವಮಾನ ಪಡಿಸಿದಾಗ, ನಿಂದಿಸಿದಾಗ, ವಿರೋಧಿಸಿದಾಗ, ಬೈದಾಗ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ನನಗೆ ಕೊಡಪ್ಪ. ಯಾಕೆಂದರೆ ನಾನು ನಾಶನಕ್ಕೆ ಹೋಗಬಾರದು, ನಾನು ನಿತ್ಯ ಜೀವಕ್ಕೆ ಹೋಗಬೇಕು. ಅಪ್ಪ, ಯಾರೆಲ್ಲ ಈ ವಾಕ್ಯವನ್ನು ಇವತ್ತು ಕೇಳ್ತಾ ಇದ್ದಾರೋ, ಈ ವಾಕ್ಯದ ಮೇರೆಗೆ ಆಯ್ಕೆ ಅವರ ಮುಂದೆ ಇದೆಯಪ್ಪ. ಕಲ್ಲು ಮುಳ್ಳುಗಳಿರಬಹುದು, ಬಿಸಿ ಇರಬಹುದು, ಸಂಕಟ ಇರಬಹುದು, ಕಷ್ಟಗಳಿರಬಹುದು, ಆರ್ಥಿಕತೆ ಇಲ್ಲ ಇರಬಹುದು, ಕೊರತೆಗಳು ಕಾಣಿಸ್ಬೋದು, ಆದರೆ ಅಂತ್ಯ ಯುಗಾಂತರಗಳಿಗೂ ಆಶೀರ್ವಾದ. ಆದರೆ ಇಲ್ಲಿ ವಿಶಾಲ ಮಾರ್ಗದಲ್ಲಿ ಆರಂಭದಲ್ಲಿ ಸುಖ, ಸಂತೋಷ, ತಿನ್ಬೋದು, ಕುಡಿಬೋದು, ಎಂಜಾಯ್ ಮಾಡ್ಬೋದು, ಇಷ್ಟಾನುಸಾರ ಜೀವಿಸ್ಬೋದು, ಆದರೆ ಅಂತ್ಯ ನರಕ. ದೇವಜನರೇ, ಆರಂಭವನ್ನು ನೋಡಿ ಬೇಜಾರು ಮಾಡ್ಕೋಬೇಡ್ರಿ, ಅಂತ್ಯವನ್ನು ನೋಡಿ ತೀರ್ಮಾನ ಮಾಡ್ರಿ. ಅಂತ್ಯವನ್ನು ನೆನೆಸಿ ಈ ಹೋರಾಟದ ಜೀವಿತದಲ್ಲಿ ಮುಂದಕ್ಕೆ ಸಾಗಿರಿ. ಸಾಯಬೇಕಾದರೂ ನಂಬಿಗಸ್ತನಾಗಿರುವಂಥ ದೇವರ ವಾಕ್ಯ ಹೇಳುತ್ತಾ ಇದೆ. ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ದೇವರನ್ನ ಬಿಡಬೇಡ್ರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಯಾಕೆಂದರೆ ಆತನನ್ನು ನಂಬಿದವರನ್ನ ಆತನೆಂದಿಗೂ ಕೈ ಬಿಡುವುದಿಲ್ಲ. ಇಗೋ, ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇರುತ್ತೇನೆ, ನಿಮ್ಮನ್ನು ಒಂಟಿಯಾಗಿ ನಾನು ಮಾಡೋದಿಲ್ಲ,
ನಿಮ್ಮನ್ನು ಬಾಧೆ ಪಡಿಸುವುದಿಲ್ಲ, ನಾನು ನಿಮ್ಮನ್ನು ನಡೆಸುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾರೆ. ಒಂದು ಮಾತ್ರ ತೀರ್ಮಾನ ಮಾಡೋಣ ಇವತ್ತು. ದೇವರೇ, ಎಷ್ಟು ಕಷ್ಟ ಆದರೂ ಈ ಇಕ್ಕಟ್ಟಾದ ಬಾಗಿಲಿನ ಮೂಲಕ ಒಳಕ್ಕೆ ಹೋಗುತ್ತಾ, ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುತ್ತಾ ನಿತ್ಯ ಜೀವ ನಾನು ಸೇರಬೇಕು. ಆಮೇನ್, ಆಮೇನ್. ಹೌದಪ್ಪ, ಸ್ತೋತ್ರ. ಇವತ್ತು ಅಪ್ಪ ಹೇಳಬೇಕಾದ ಸಂದೇಶವನ್ನ ಹೇಳಿಸಿದ್ದಕ್ಕಾಗಿ ಸ್ತೋತ್ರ. ಕೇಳಬೇಕಾದ ಹೃದಯಗಳು ಕೇಳಿದ್ದಕ್ಕಾಗಿ ಸ್ತೋತ್ರ. ತೀರ್ಮಾನಿಸಬೇಕಾದ ಮಕ್ಕಳು ತೀರ್ಮಾನಿಸಿದ್ದಕ್ಕಾಗಿ ಸ್ತೋತ್ರ. ಅವರನ್ನು ನಿನ್ನ ಮಹಿಮೆಯಿಂದ ತುಂಬಪ್ಪ. ಒಬ್ಬರಾದರೂ ಈ ವಾಕ್ಯವನ್ನು ಕೇಳಿ ತೀರ್ಮಾನ ಮಾಡಿರುವುದಾದರೆ ಇನ್ನು ಮುಂದೆ ನಾನು ಎಷ್ಟೇ ಕಷ್ಟ ಆದರೂ ಯಾರನ್ನು ನೋಡಿ ನಾನು ಭಯಪಡೋದಿಲ್ಲ, ಯಾರನ್ನು ನೋಡಿ ನಾನು ಬಾಧೆ ಪಡೋದಿಲ್ಲ. ಓ, ಅವರು ಜಾಸ್ತಿ ಜನ ಇದ್ದಾರೆ, ಅವ್ರು ತುಂಬ ಜನ ಇದ್ದಾರೆ, ಓ ನಾವು ಕೆಲವು ಜನ, ಸ್ವಲ್ಪ ಜನ ಯಾಕೆ ನಂಬಬೇಕು ಅಂತ ಇಲ್ಲದೆ ಒಬ್ಬರಾದರೂ ತೀರ್ಮಾನ ಮಾಡಿದ್ದರೆ ದೇವರೇ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಅಪ್ಪ. ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ, ನಮ್ಮ ಮೇಲೆ ಪ್ರೀತಿ ಇರಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲ ಸ್ತುತಿ ಘನ ಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ಇದ್ದೇವೆ. ಇಗೋ, ಈ ವಾರವೆಲ್ಲ ಕಾಪಾಡಿದ ಹಾಗೆ ಮುಂದಿನ ವಾರದಲ್ಲಿಯೂ ನಮ್ಮನ್ನು ಕಾಪಾಡಿರಿ. ಓ, ನಮ್ಮ ಅಗತ್ಯಗಳನ್ನು ಪೂರೈಸಿರಿ. ರೋಗದಲ್ಲಿರುವವರಿಗೆ ಬಿಡುಗಡೆಯನ್ನ, ಸಮಾಧಾನ ಇಲ್ಲದವರಿಗೆ ಸಮಾಧಾನವನ್ನ, ಆಶೀರ್ವಾದ ಬೇಕಾದವರಿಗೆ ಆಶೀರ್ವಾದವನ್ನ, ವಾಕ್ಯದಲ್ಲಿ ಬೆಳೆಯಬೇಕು, ಪ್ರಾರ್ಥನೆಯಲ್ಲಿ ಬೆಳೆಯಬೇಕು ಎಂದು ಆಶಿಸುವವರಿಗೆ ತೃಪ್ತಿಯನ್ನು ಹೊಂದಿಕೊಳ್ಳಲಿ ಎಂದು ಬೇಡುತ್ತಾ ಇದ್ದೇವೆ. ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ, ಯವನಸ್ಥರಿಗಾಗಿ ಪ್ರಾರ್ಥಿಸ್ತೇವೆ, ವೃದ್ಧರಿಗಾಗಿ ಪ್ರಾರ್ಥಿಸ್ತೇವೆ, ವಿಧವೆಯರಿಗಾಗಿ ಪ್ರಾರ್ಥಿಸ್ತೇವೆ. ಓ, ನಿನ್ನ ನಾಮ ಮಹತ್ವ ಒಬ್ಬೊಬ್ಬರು ಕಂಡುಕೊಳ್ಳಲಿ. ಕುಗ್ಗಿ ಹೋದವರಿಗಾಗಿ ಪ್ರಾರ್ಥಿಸ್ತೇವಪ್ಪ. ನೀನೇ ಅವರನ್ನು ಆಧರಿಸು, ಸಂತೈಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಮೊರೆಯನ್ನು ಕೇಳಿಸಿಕೊಂಡಕ್ಕಾಗಿ ಸ್ತೋತ್ರ, ನಮ್ಮನ್ನು ನೀನು ಕರುಣಿಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನು ಕರ್ತನು ಒಡೆಯನಾದ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.